ಪತಯೇ ನಮಗ ಅರಸಗೆ ವೈಕುಂಠದಲ್ಲಿ ಶ್ರೀವರನು ಹರ್ಷದಿ ಶೇಷ ಶಯನದೊಳ್ ಇರಲು ಭಜಕರು ದರುಶನಕ್ಕೆ ಬರದಿರುವ ದೀಕ್ಷಿಸಿ ಗರುಡನ ಇರಲು ಭಜಕರು ದರುಶನಕ್ಕೆ ಬರದಿರುವ ದೀಕ್ಷಿಸಿ ಗರುಡನ ಕರೆಯುತ್ತೆಂದ ಅರಸ ಕೇಳುವೈಕುಂಠದಲ್ಲಿ ಶ್ರೀವರನ್ ಹರುಷದಿ ಶೇಷ ಶಯನದಿ ಜಯ ನಮೋ ಜಗದೀಶ್ವರಿ ರಕ್ಷಸಮ್ಮ ರಕ್ಷಸಮ್ಮ. ಸೃಷ್ಟಿ ಸ್ಥಿತಿ ಲಯವೆಂಬಂತಹ ಮೂರು ಕಾರ್ಯಗಳು, ಆ ಮೂರು ಕಾರ್ಯಗಳಿಗೆ ಮೂರು ಮೂರ್ತಿಗಳು. ಸೃಷ್ಟಿಕರ್ತನಾದಂತಹ ಬ್ರಹ್ಮ ಅಥವಾ ಪಾಲನಾಕರ್ತನಾದಂತಹ ನಾನು ಹರಿ, ಲಯಕರ್ತನಾದಂತಹ ಶಂಕರ. ವ್ಯಷ್ಟಿಯಲ್ಲಿಯೇ ಮೂರು ಬೇರೆ ಬೇರೆ ಕೆಲಸಗಳಾಗಿ ಮೂರು ಮೂರ್ತಿಗಳು ಆ ಕಾರ್ಯವನ್ನು ನಿರ್ವಹಿಸುತ್ತಿದ್ದರೂ ಸಹ ಸಮಷ್ಟಿಯಲ್ಲಿ ಆ ಮೂರನ್ನೂ ನಿರ್ವಹಿಸುವಂತಹ ಶಕ್ತಿ ನನ್ನಲ್ಲಿದೆ ಎನ್ನುವಂಥದ್ದನ್ನು ತೋರಿಸಿಕೊಟ್ಟದ್ದೇ ಮಧುಕೈಟಭರ ಪ್ರಕರಣ. ಆ ಮಧುಕೈಟಭರನ್ನು ನಾನೇ ಸೃಷ್ಟಿಸಿ ಅವರ ಉದರ ಪೋಷಣೆಯನ್ನು ನಾನೇ ಮಾಡಿ ಅವರನ್ನು ಪೋಷಿಸಿ ಕೊನೆಗೆ ಅವನನ್ನು ಲಯಗೊಳಿಸಿದ್ದು ನಾನೇ. ನನ್ನ ಜಂಗೆಯಲ್ಲಿರಿಸಿಕೊಂಡು ವಿಷ್ಣು ರೂಪವನ್ನು ಹತ್ತುಕೊಂಡು ಒಂದು ತೊಟ್ಟು ನೀರು ಅವರ ದೇಹಕ್ಕೆ ಸೋಕದಂತೆ ಅವರನ್ನು ಕೊಂದವ ನಾನೇ. ಅಲ್ಲಿಗೆ ಮೂರೂ ಕಾರ್ಯಗಳನ್ನು ಮಾಡುವಂತಹ ಯೋಗ್ಯತೆ ನನ್ನಲ್ಲಿ ಉಂಟು ಎನ್ನುವುದನ್ನು ಲೋಕಕ್ಕೆ ತೋರಿಸುವ ಹಾಗಾಯಿತು. ಇಷ್ಟಕ್ಕೆಲ್ಲ ಕಾರಣ ನನ್ನದೇನಲ್ಲಪ್ಪ, ಇದು ನನ್ನ ತಾಯಿ ಅನುಗ್ರಹಿಸಿದಂತಹ ಯಾವತ್ತು ಶಕ್ತಿಯೇ ಕಾರಣ ಹೊರತಾಗಿ ಬೇರೆ ಅನ್ನೋಲ್ಲ. ಸೃಷ್ಟಿ ಸ್ಥಿತಿ ವಿನಾಶಾನ ಶಕ್ತಿಭೂತೇ ಸನಾತನೆ ಗುಣತ್ರಯೇ ಗುಣಮಯಿ ಮಹಾಮಾಯೇ ನಮೋಸ್ತುತೆ. ಸದಾಕಾಲ ನಾನು ಜಪಿಸ್ತಿರುವಂತಹ ಮಂತ್ರ ಅದು. ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ಮೂರು ಕಾರ್ಯಗಳನ್ನು ಮಾಡುವಂತಹ ಶಕ್ತಿ ಇದ್ದರೆ ಅಥವಾ ಮೂರು ಗುಣಗಳನ್ನು ತನ್ನಲ್ಲಿಯೇ ಇರಿಸಿಕೊಳ್ಳುವಂತಹ ಶಕ್ತಿ ಇದ್ದರೆ ಅದು ಆ ಮಹಾಮಾತಿಗೆ ಮಾತ್ರವಲ್ಲದೆ ಇವತ್ತು ಯಾರಿಗೂ ಸಾಧ್ಯ ಇಲ್ಲ. ಮೂರು ಕಾರ್ಯ ಬಿಡೋಣ, ಅದಕ್ಕಿಂತ ಮಿಗಿಲಾದಂತಹ ಮತ್ತೊಂದು ಕಾರ್ಯ ತಿರೋಧಾನ, ಅದು ಇರುವಂಥದ್ದು ಅಮ್ಮನಲ್ಲಿ ಮಾತ್ರ ಆಸಕ್ತಿ ಇರುವಂಥದ್ದು. ಸೃಷ್ಟಿಕರ್ತನಾದಂತಹ ಬ್ರಹ್ಮನು ಸೃಷ್ಟಿಸುವುದೇ ನನ್ನು, ಲಯಕರ್ತನಾದಂತಹ ಈಶ್ವರ ಯಾವುದನ್ನೆಲ್ಲ ಲಯಗೊಳಿಸಿದ್ದಾನೆ ಅದನ್ನು ಮಾತ್ರ. ಆದರೆ ಸಂಪೂರ್ಣವಾದಂತಹ ಲಯ ಅದಾಗುವಂಥದ್ದು ಅಮ್ಮನಿಂದ ಮಾತ್ರ. ತಿರೋಧಾನ ಅಂತ ಅದಕ್ಕೆ ಕರೀತಾ ಇದ್ದಾರೆ. ಸೃಷ್ಟಿ ಸ್ಥಿತಿ ವಿನಾಶ ಮತ್ತು ತಿರೋಧಾನ ಈ ನಾಲ್ಕು ಕಾರ್ಯಗಳನ್ನು ಮಾಡುವಂತಹ ಅಮ್ಮ. ಆಕೆಯ ಅನುಗ್ರಹ ಸದಾಕಾಲ ನನ್ನ ಮೇಲೆ. ಹಾಗಾಗಿ ಹಿಂದೊಮ್ಮೆ ಆಕೆ ಹೇಳಿದ್ದುಂಟು, ದೇವೇಂದ್ರನಲ್ಲಿ ಹೇಳಿದಂತಹ ಮಾತದು. ಒಂದೊಮ್ಮೆಗೆ ಕಷ್ಟಗಳು ಬಂತು ಅಂತ ಆದರೆ ಶ್ರೀಹರಿಯನ್ನೇ ಧ್ಯಾನಿಸಿ ಆತನ ಮೂಲಕವಾಗಿ ಕಷ್ಟದ ನಿವಾರಣೆಯನ್ನು ಕಂಡುಕೊಳ್ಳಿ ಮಕ್ಕಳೇ ಅಂತ. ನನ್ನಲ್ಲಿಯೇ ಕಳೆಯಾಗಿ ಹೋದ್ದು ಮಾಯಾತೀತಳಾದಂತಹ ಆ ಮಾತೆ ನನ್ನಲ್ಲಿ ಸೇರಿಕೊಂಡ ದೆಸೆಯಿಂದಲೇ ಮಾಯವು ನನ್ನನ್ನು ಆವರಿಸಿದ್ರೂ ಸಹ ಮಾಯೆಗೆ ಅತೀತನಾಗಿ ನಾನು ವ್ಯವಹರಿಸ್ತಾ ಇದ್ದೇನೆ. ಅಂತಹ ಇವತ್ತು ಸ್ಥಿತಿಯಲ್ಲಿರಬೇಕಿದ್ದರೆ ನಾನು ಇಂದು ಯೋಚಿಸುವುದು ಬೇರೆ. ನನ್ನಲ್ಲಿಗೆ ಬರುವಂತಹ ಯಾವತ್ತು ಭಕ್ತರ ಸಂಖ್ಯೆ ಯಾಕೋ ಏನು ಬಹಳಷ್ಟು ಕ್ಷೀಣಿಸಿ ಹೋಗಿದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ, ಅಥವಾ ಇಲ್ಲ ಅಂತ ಹೇಳಿದರೂ ತಪ್ಪೇ ಅಲ್ಲ ಅದು. ಯಾಕೆಂತ ಕೇಳಿದರೆ ಯಾವಾಗಲೂ ಬರುವಂತಹ ಸಂದೋಹ ಇವತ್ತು ಯಾಕೆ ಕಾಣುವುದಿಲ್ಲ, ಏನಾಗಿರ್ಬೋದು, ಏನಾಗಿದೆ ಅಂತ ಯೋಚಿಸುವುದು ಯಾಕೆ? ನಮ್ಮವನೇ ಇದ್ದಾನಲ್ಲ ಗರುಡ, ನನ್ನ ವಾಹನಾದಂತಹ ಗರುಡನನ್ನೇ ಕರೆಸಿ ಕೇಳ್ತೇನಂತೆ. ಗರುಡ
ನಿನ್ನದಾದಂತಹ ಕೆಲಸವನ್ನು ಪೂರ್ಣಗೊಳಿಸಿ ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ದವ ನಾನು ಈ ಸಂದರ್ಭದಲ್ಲಿ ಅವಸರವಾದ ಕರೆಗೆ ಹೋಗೊಟ್ಟು ಬಂದಿದ್ದೇನೆ. ನಿನ್ನ ಮುಖವನ್ನು ನೋಡಿದೆ ಎಂದಾದರೆ ಯಾವುದೋ ಒಂದು ವಿಚಾರವನ್ನು ನನ್ನಲ್ಲಿ ಮಂಡಿಸುವುದಕ್ಕೆ ಇದೆ ಎನ್ನುವುದನ್ನು ಸ್ಪಷ್ಟವಾಗಿ ಅರ್ಥವಿಸಿಕೊಂಡಿದ್ದೇನೆ. ನನ್ನಿಂದ ಏನಾಗಬೇಕು ಅರುಣಬೇಕು ಏನಿದು ನಿರತ ಎನ್ನಯ ಚರಣ ದರ್ಶನ ಪಡೆಯಲು ಸುಗ ಚರಣ ದರ್ಶನ ಪಡೆಯಲು ಸುಗ ಪಡೆಯಲು ಸುಗ ಚರಣ ದರ್ಶನ ಪಡೆಯಲು ಸುಗ ಬರುವ ನೃತ್ಯರ ರವಿ ಕಾಣದು ಬರುವ ನೃತ್ಯರ ರವಿ ಕಾಣದು ಅರರೆ ಕಚ್ಚರಿತು ಗರುಡ ಎನ್ನಿದು ಹೃದಯನಯ ಚರಣ ದರ್ಶನ ಪಡೆಯಲು ಸುಗ ನಿನ್ನ ಶಕ್ತಿ ಎಷ್ಟುಂಟು ಅಂತ ನನಗೆ ಗೊತ್ತುಂಟಲ್ಲ. ನನ್ನ ಜೊತೆಯಲ್ಲೇ ಕಾಳಕಕ್ಕೆ ಬಯಸಿ ಬಂದವ ನೀನಂದು. ಈರುವರು ಕಾದಾಟವನ್ನು ಮಾಡುವಂತಹ ಹೊತ್ತಿನಲ್ಲಿ ಸರಿಸಮಾನವಾದಂತಹ ಬಲವನ್ನು ಹೊಂದಿದಂತಹ ನೀನು. ನಾನು ಸೋಲಿಲ್ಲ, ನೀನು ಸೋಲಿಲ್ಲ. ಇಲ್ಲ, ನಾನು ಅದು ವರ ಕೊಡ್ತೇನೆ ಅಂತ ಹೇಳಿದ್ದೆ. ಹೌದು, ನೀನು ಹೇಳಿದ್ದೇನು? ನಾನು ಸೋಲಿಲ್ಲ, ನಾನು ವರ ಕೊಡ್ತೇನೆ ಅಂತ. ಸತ್ಯ. ಪ್ರಾರಂಭದಲ್ಲಿ ನಾನು ವರ ಕೊಡ್ತೇನೆ ಕೇಳಿಕೊ ಅಂತ ನಿನ್ನಲ್ಲಿ ಹೇಳಿದ್ದೆ. ನೀನು ಏನು ಹೇಳಿದ್ದು? ಏನು? ನಿನ್ನ ಗರುಡ ವಾಹನ, ನಿನ್ನ ಯಾವತ್ತೂ ನಿನ್ನ ಪತಾಕೆಯಲ್ಲಿ ನಾನು ವಿರಾಜಮಾನರಾಗಿರ್ಬೇಕು, ಧ್ವಜದಲ್ಲಿ ನಾನಿರ್ಬೇಕು. ನನ್ಗೆ ಗೊತ್ತಾಯ್ತಾಗ ನಿನ್ನ ತಲೆಯಲ್ಲಿವರೆಗೆ ಉಂಟು, ನಿನ್ನ ತಲೆಯ ಮೇಲೆ ಅಂತ. ಖಂಡಿತ ತಲೆಯನ್ನು ಸ್ವಲ್ಪ ತಗ್ಗಿಸಬೇಕು ಎನ್ನುವಂತಹ ಉದ್ದೇಶದಿಂದಲೇ ನಾನು ಕೇಳಿದ್ದು ನಿನ್ನಲ್ಲಿ. ನೀನು ಕೊಡುವಂತಹ ವರ ನಾನು ಪಡೆದುಕೊಳ್ಳುವುದಕ್ಕೆ ಸಿದ್ಧನಾಗಿದ್ದೇನೆ, ನನ್ನ ವಾಹನನಾಗಿರ್ಬೇಕು ಅಂತ. ಆಗ ತಗ್ಗಿಸಿದ ತಲೆ ಮತ್ತೆ ಎತ್ತಲಿಲ್ಲ. ನೀನು ಮಾತು ಕೊಟ್ಟಂತಹ ಮಾತನ್ನು ತಪ್ಪಿಸಲಿಲ್ಲ. ನಿನ್ನ ಸೇವೆಗಾಗಿಯೇ ಈಗ ನಿನ್ನ ಕರೆಸಿದ್ಯಾಕೆ ಅಂತ ಕೇಳಿದಲ್ಲ ನೀನು. ಯಾಕೆ? ನೀರತ ನನ್ನನ್ನು ಕಾಣುವುದಕ್ಕೋಸ್ಕರವಾಗಿ ಬರುವಂತಹ ಭಕ್ತರು 4 ವಿಧದ ಭಕ್ತರಿದ್ದಾರೆ. ಆರ್ತರು, ಅರ್ಥಾರ್ಥಿಗಳು, ಜಿಜ್ಞಾಸುಗಳು, ಮುಮುಕ್ಷಗಳು. ಆರ್ತರು ಅಂದ್ರೆ ಕಷ್ಟದಲ್ಲಿರುವವರು, ಒಮ್ಮೆ ನನ್ನ ಕಷ್ಟವನ್ನು ಹೋಗಲಾಡಿಸಿ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಕೇಳ್ಕೊಳ್ಳುವರು. ಇನ್ನು ಅರ್ಥಾರ್ಥಿಗಳು ಎಷ್ಟಿದ್ರು ಸಾಲದು ಎನ್ನುವಂತಹ ಇವತ್ತು ಮನಸ್ಥಿತಿ, ಇನ್ನೂ ಬೇಕು ಎನ್ನುವ ಮತ್ತಷ್ಟು ಬೇಕು ಮತ್ತಷ್ಟು ಬೇಕು ಅಂತಹ ಅರ್ಥದಲ್ಲಿಯೇ ವ್ಯವಹರಿಸುವಂತಹ ಅರ್ಥಾರ್ಥಿಗಳು ಕೆಲವರು. ಇನ್ನು ಕೆಲವರು ಜಿಜ್ಞಾಸುಗಳು. ಆ ಸಮಸ್ಯೆ ಹೇಗೆ ಅಂತ ಪರಿಹರಿಸುವುದು ಗೊತ್ತಿಲ್ಲ, ಈ ಸಮಸ್ಯೆಯನ್ನು ಹೇಗೆ ಅಂತ ಪರಿಹರಿಸುವುದು ಅರ್ಥ ಆಗುವುದಿಲ್ಲ. ಈ ರೀತಿಯಾದಂತಹ ಸಮಸ್ಯಾತ್ಮಕವಾದಂತಹ ಸುಳಿಯಲ್ಲಿ ಸಿಲುಕಿದಾಗ ಅದನ್ನು ಜಿಜ್ಞಾಸುವಾಗಿ ಅದನ್ನು ಪರಿಹರಿಸುವುದಕ್ಕೆ ಯಾರಾದ್ರೂ ಬೇಕು ಎನ್ನುವಂತಹ ನೆಲೆಯಲ್ಲಿ ಬರುವವರು. ಇನ್ನು ಮುಮುಕ್ಷುಗಳು, ಕೆಲವರಿಗೆ ಏನು ಬೇಡ, ಜಗತ್ತಿನಲ್ಲಿ ಇರುವಂತಹದ್ದನ್ನೆಲ್ಲ ಅನುಭವಿಸಿ ಆಗಿದೆ, ಪರಮಾತ್ಮನ ಸಾಕ್ಷಾತ್ಕಾರ ಒಂದೇ ಸಾಕು, ದೇವರ ಪಾದವನ್ನು ಸೇರಿದರೆ ಸಾಕು, ಅದಕ್ಕೋಸ್ಕರವಾಗಿ ಹಂಬಲಿಸುವಂತಹ ಮುಮುಕ್ಷಿಗಳು. ಅಂತಹ 4 ಗಣನವು ಇಂದು ಬರುವುದಿಲ್ಲ ಅಂತ ಆದ್ರೆ ಯಾಕೆ ಅಂತ ಅರ್ಥ ಆಗಲಿಲ್ಲ. ಎಲ್ಲಿಯೂ ಜನದ ಸಂದೋಹ ಕಾಣ್ತಾ ಇಲ್ಲ, ಭಕ್ತ ಜನದ. ಹಾಗಿದ್ರೆ ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ಬೇಕಿದ್ರೆ ಏನೋ ಗಹನವಾದಂತಹ ವಿಚಾರವೇ ಇರಬೇಕು. ಅದಕ್ಕೋಸ್ಕರ ನನ್ನನ್ನು ಕರೆಸಿದ್ದು. ಏನು ಅಂತ ನಿನಗೆ ಏನಾದ್ರು ಗೊತ್ತುಂಟಾ? ಸರಸಿಜಾಚನೆ 3 ಜಗದಲ್ಲಿ ದುರುಳರತಿ ಹೆಚ್ಚಾಗಿ, ದುರುಳರತಿ ಹೆಚ್ಚಾಗಿ
ತಮ ಗುಣ ಬೇರೆಯುತ್ತಿದೆ ವೈಷ್ಣವರು ನಿಮ್ಮನ್ನು ಮರೆತಿರುವರು ತಮ ಗುಣ ಬೇರೆಯುತ್ತಿದೆ ವೈಷ್ಣವರು ನಿಮ್ಮನ್ನು ಮರೆತಿರುವರು ಯಾವುದೇ ಒಂದು ವ್ಯವಹಾರ ನಡೆಯಬೇಕು ಎಂದಿದ್ದರೆ ಭಗವಂತನಾದ ನಿನ್ನ ಅಪ್ಪಣೆ ಬೇಕಂತೆ. ನಿನ್ನ ಆಜ್ಞೆ ಇಲ್ಲದೆ ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿಯು ಅಲುಗಾಡುವುದಕ್ಕೆ ಸಾಧ್ಯವಿಲ್ಲ. ಏನವಿನ ತೃಣಮತ್ಮಿನ ಚಲತಿ. ಹೌದಲ್ವೇ? ಏನಂತ ನನ್ನನ್ನು ತೋರಿಸಿ ಹೇಳ್ತಾ ಇದ್ದಾರೆ. ಅವನಿಲ್ಲದೆ ಯಾವುದು ನಡೆಯುವುದಿಲ್ಲ ಎನ್ನುವಂಥದ್ದು. ಹಾಗಾದ್ರೆ ನಿನ್ನ ಈ ಮಾತಿನ ಅರ್ಥ ಏನು ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಹೌದ್ರಿ? ಈ ಪ್ರಪಂಚದಲ್ಲಿ ಆಗುವಂತಹ ಆಗು ಹೋಗುಗಳನ್ನು ನಾನು ಬಂದು ತಿಳಿಸಬೇಕು ಎನ್ನುವ ಹಾಗೆ ನಿನ್ನ ಮನಸ್ಸಿನ ಸಂಕಲ್ಪ. ಅಲ್ಲ, ಎಲ್ಲ ಕಡೆ ಸಂಚರಿಸುವ ನೀನು. ಹೌದು. ಎಷ್ಟು ದೂರದಲ್ಲಿರುವಂತಹ ಯಾವತ್ತು ವಸ್ತುವನ್ನು ಗುರುತಿಸುವಂತಹ ಶಕ್ತಿ ಇದ್ರೆ ನಿನಗೆ ಮಾತ್ರ. ಖಂಡಿತ ದೇವರ ಗರುಡ ದೃಷ್ಟಿ ಅಂತ ಹೇಳ್ತಾರೆ ಅದಕ್ಕೆ. ಹೌದು. ಹಾಗಿದ್ರೆ ನಿನಗೆ ಎಲ್ಲವೂ ಕಾಣ್ತದೆ ಅಂತ ಆದ್ರೆ ಎಷ್ಟು ದೂರದಲ್ಲಿಯೂ ಸಹ ಇದು ಕಂಡಿರಬಹುದಲ್ವ ಅಂತ ನಾನು. ಖಂಡಿತ ದೇವರೇ. 3 ಲೋಕವನ್ನು ಸಂಚಾರ ಮಾಡಿದೆ. ಸಂಚಾರ ಮಾಡಿದ ಪರಿಣಾಮ 3 ಲೋಕದಲ್ಲಿಯೂ ಅಧರ್ಮವೇ ತಾಂಡವವಾಡುತ್ತಾ ಇದೆ. ಅದು ಹೇಗೆ? ಇದಕ್ಕೆ ಕಾರಣ ತಮೋಗುಣ ಅಧಿಕವಾಗುತ್ತಾ ಇದೆ. ನಿನ್ನಂತಹ ಭಕ್ತರು ವೈಷ್ಣವರು ಕಡಿಮೆಯಾಗುತ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಭೂಲೋಕದಲ್ಲಿ ಎಲ್ಲರೂ ಈಶ್ವರನನ್ನೇ ಪೂಜಿಸ್ತಾ ಇದ್ದಾರೆ. ನಿನ್ನನ್ನು ಪೂಜಿಸುವಂತಹ ಭಕ್ತರು ಕಡಿಮೆಯಾಗಿದ್ದಾರೆ. ಹಾಗಾದ ಕಾರಣ ಈ ದಾರಿಯನ್ನು ಹುಡುಕಿಕೊಂಡು ಬರುವ ಭಕ್ತರು ಕಡಿಮೆಯಾಗಿದ್ದಾರೆ ದೇವ. ಹರಿಹರರು ನಾವೊಂದೇ ತರಳನಾರದ ನಿನ್ನ ನಾಮೋಚ್ಚರಣೆ ಅಜ ತರಳನಾರದ ನಿನ್ನ ನಾಮೋಚ್ಚರಣೆ ತೊರೆವನಲ್ಲವ ಬರನು ಯಾಕೆ ಹರಿಹರನು ಸಮಂಜಸ ಅಂತ ಅನಿಸುವುದಿಲ್ಲ. ಯಾಕೆ ದೇವರೇ? ಯಾಕೆಂತ ಕೇಳಿದ್ರೆ ಹರಿಹರರಲ್ಲಿ ಭೇದವನ್ನು ಹುಟ್ಟಿಸುವಂತಹ ರೀತಿಯಲ್ಲಿ ನೀನು ಮಾತಾಡುವುದಕ್ಕೆ ಪ್ರಾರಂಭಿಸಿದ್ದಿ. ಖಂಡಿತ ಇಲ್ಲ ದೇವರೇ. ಆದರೂ ಕೂಡ ನೀನು ಹೇಳಿದಾಗೆ ಯೋಚಿಸಿದ್ರು ಅದಲ್ಲ ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಗೊತ್ತಾ? ಯಾಕೆ? ಹರಿ ಮತ್ತು ಹರರಲ್ಲಿ ಭೇದ ಇಲ್ಲ ಎನ್ನುವಂತಹದ್ದು ನಿರೂಪಿತವಾದ್ದು ಇವತ್ತು ನಾಳೆ ಇನ್ನೇನು ಅಲ್ಲ. ಅನಾದಿ ಕಾಲದಲ್ಲಿ ಅಂದು ಆದಿಮಾತೆಯಿಂದ ಸೃಷ್ಟಿಸಲ್ಪಟ್ಟಂತಹ ನಾವು ಮೂವರ ಮಧ್ಯದಲ್ಲಿ ಏಕಮತ್ಯವೂ ಒಂದು ಕಾಲದಲ್ಲಿ ಮೂಡಿರಲಿಲ್ಲ. ನಾನು ಮೇಲೆ ಎನ್ನುವ ಹಾಗೆ ಮಾತಿನ ಮೂಲಕವಾಗಿ ನಾವು ವಾದವನ್ನು ಮಂಡಿಸುವುದಕ್ಕೆ ಪ್ರಾರಂಭಿಸಿದಾಗ
ಒಂದು ಮಟ್ಟದಲ್ಲಿ ಹರನು ಒಪ್ಪಿಕೊಂಡ ವಿಷ್ಣುವೇ ದೊಡ್ಡವ ಅಂತೇಳಿ. ಖಂಡಿತ. ವಿಷ್ಣು ದೊಡ್ಡವಂತ ಒಪ್ಪಿಕೊಂಡ ಬಳಿಕ ಅವ ಹೇಳಿದ್ದೇನು, ವಿಷ್ಣು ಹೇಳುವಂಥದ್ದೇ ಸರಿ. ಹಾಗಾಗಿ ಹರಿ ಹರರಲ್ಲಿ ಭೇದ ಇಲ್ಲ. ಅವ ಹೇಳಿದ್ದೇನು, ನಮ್ಮ ಮತದಲ್ಲಿ ಭೇದ ಇಲ್ಲ ಅಂತ. ಅಲ್ಲಿಗೆ ಅವನ ಭಕ್ತರು ನನ್ನ ಭಕ್ತರು ಯಾವುದೇ ರೀತಿಯಾದಂತಹ ಭೇದವನ್ನು ಮಾಡುತ್ತಾರೆ ಎನ್ನುವಂಥದ್ದನ್ನು ಕಲ್ಪಿಸುವುದು ಅಪರಾಧ ಆಗ್ತದೆ ದೇವರೇ. ಹಾಗಾಗಿ ಅದೆಲ್ಲ ಒಪ್ಪದು. ಅಷ್ಟು ಮಾತ್ರವಲ್ಲ ದೇವರೇ, ನಾರದ ಮಹರ್ಷಿಗಳು ಅಲ್ವೇ 3 ಲೋಕ ಸಂಚಾರಿಗಳು, ಅವರೂ ಬರಲಿಲ್ಲ ಅಂತ ಆದ್ರೆ 3 ಮುಕ್ಕಾಲುಗಳಿಗೆ ಅಲ್ಲಿ 3 ಲೋಕ ಸಂಚಾರ ಮಾಡ್ತಾರಂತೆ. ಅವರಾದ್ರೂ ಬರಬೇಕಿತ್ತು ಅವರು, ಆದ್ರೂ ಅವರು ಬರಲಿಲ್ಲ. ಯಾಕೆ ಬರಲಿಲ್ಲ? ಯಾವಾಗಲೂ ನನ್ನದೇ ನಾಮಸ್ಮರಣೆ ಅವರ ಬಾಯಲ್ಲಿ. ಹೌದು, ನಾರಾಯಣ 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 ಎನ್ನುವಂತಹ ಸ್ಮರಣೆಯನ್ನು ಮಾಡುತ್ತಾ ಆಜ ತರಳನಾದಂತಹ ನಾರದ ಇಲ್ಲಿಗೆ ಬರಲಿಲ್ಲ ಅಂತ ಆದ್ರೆ ಆಶ್ಚರ್ಯವಾಗುವಂಥದ್ದು. ಹೌದಲ್ವೇ? ಯಾಕೆ ಇರಬಹುದು ಅಂತ ನಾನು ಆಲೋಚಿಸುವುದು. ಯಾಕಿರಬಹುದು? ನನಗೆ ಗೊತ್ತುಂಟು. ಏನು ನೀನು ಹೇಳುವುದಕ್ಕೆ ಹೊರಟಿದೆ. ಈಗ ಬ್ರಹ್ಮನಿಗೆ ನಿಮ್ಮ ಹತ್ರ ಕೋಪ ಉಂಟು, ಅದಕ್ಕೋಸ್ಕರ ಆಗ ಹೌದು. ಮತ್ತೆ ಬ್ರಹ್ಮನಿಗೆ ಕೋಪ ಬಿದ್ದರೂ ಸಹ ಆ ಕಾಲದಲ್ಲಿ ಅದು ಪರಿಹಾರವಾಗಲ್ಪಟ್ಟಿದೆ. ಆತ ತಾನು ಮೇಲೂ ಎಲ್ಲ ಹಾಗೆ ವಾದಿಸುವುದಕ್ಕೆ ಪ್ರಾರಂಭಿಸಿದಾಗ, ನನ್ನ ಉದರವನ್ನು ಸೇರಿದಾಗ ಎಲ್ಲವೂ ನನ್ನ ಉದರದಲ್ಲಿ ಸೇರಿದನ್ನು ಕಂಡಿದ್ದಾನೆ. ಅವನಂತ ಅದೆಷ್ಟೋ ಬ್ರಹ್ಮರು ನನ್ನ ಉದರದಲ್ಲಿದ್ದದ್ದು, ಅದೇ ರೀತಿಯಾಗಿ ಎಲ್ಲಾ ಜೀವಿಗಳು ಜೀವಂತವಾಗಿದ್ದದ್ದು ಅದನ್ನು ಕಂಡವಾಗಲೇ ಅವನಿಗೆ ಅರ್ಥ ಆಗಿತ್ತು. ವಿಷ್ಣು ಸಾಮಾನ್ಯನಲ್ಲ, ಅವ ಶ್ರೇಷ್ಠ ಎನ್ನುವಂಥದ್ದನ್ನು ಅಂದೇ ಒಪ್ಪಿಕೊಂಡಿದ್ದಾನೆ. ಹಾಗಾಗಿ ಬ್ರಹ್ಮನಿಗೂ ನನ್ನ ಮೇಲೆ ಕೋಪ ಇಲ್ಲ. ಆದ್ರೂ ಅಜತರಳನಾದಂತಹ ನಾರದ ಬರುವುದಿಲ್ಲ ಅಂತ ಆದ್ರೆ ಬೇರೆ ಕಾರಣ ಇರಬೇಕು. ಏನಾಗಿರ್ಬೋದು? ಏನು ಎಲ್ಲ ನೋಡಿ ಬರ್ತೀಯ ಅಂತ ನಾನು ಎಣಿಸುವುದೊಮ್ಮೆ ನಿನ್ನೆ ಕಳಿಸೋಣ. ದೇವರೇ, ಆ ಬಗ್ಗೆ ಚಿಂತಿಸಬೇಕು. ಏಂಕಾರ ಒಂದು ಕೇಳ್ತಾ ಉಂಟು, ದುಂಬಿಗಳ ಏಂಕಾರ ಸುತ್ತ ಕ್ಷೀರಾರ್ಣವ ಶಯನ ನಾರಾಯಣ ನೀರಜ ನಯನ ಘೋರ ದುರಿತ ಸಂಹಾರಣ ದಿನೋದ್ಧಾರಿ ರಮ ರಮಣ ಕ್ಷೀರಾರ್ಣವ ಶಯನ ನಾರಾಯಣ ನೀರಜ ನಯನ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದಯಾನಗಮ್ಯಂ ವಂದೇ ವಿಷ್ಣುಂ ಭವ ಭಯ ಹರಂ ಸರ್ವಲೋಕೈಕನಾಥಂ ರಕ್ಷಿಸೋ ತಂದೆ. ಕಂಡಾಗ ನನಗೆ ಆಶ್ಚರ್ಯ ಉಂಟಾಗಿ ಹೋಗಿತ್ತು. ಯಾಕೆ? ದುಂಬಿಗಳ ಹಿಂಡೆ ಈ ಕಡೆಗೆ ಬರ್ತಾ ಇದ್ದ ಹಾಗೆ ಏಂಕಾರ ಒಂದು ಕೇಳಿದಾಗ ಇದು ಯಾಕೆ ಭ್ರಮರಗಳು ಈ ಕಡೆಗೆ ಬರೆಸ್ತಾ ಇದ್ದಾವೆ, ಏನು ಸುಮವನ್ನು ಅರಿಸಿಕೊಂಡಿದ್ದ ಬರ್ತಾ ಇದ್ದಾವೋ ಎಂಬ ಹಾಗೆ ಭಾವಿಸಿದ. ಆದರೆ ಮತ್ತೆ ನೋಡ್ತೇನೆ, ಈ ವೈಕುಂಠದ ಬಾಗಿಲನ್ನು ಪ್ರವೇಶಿದ್ದೇ ತಡ ದುಂಬಿಯ ರೂಪದಲ್ಲಿದ್ದಂತಹ ನೀನೂ ನಿನ್ನದಾದಂತಹ ನಿಜ ರೂಪವನ್ನು ಧಾರಣೆ ಮಾಡಿಕೊಂಡು ನನ್ನ ಎದುರಿನಲ್ಲಿ ನಿಂತಿದ್ದೀಯೆ. ಮುಖವನ್ನು ನೋಡ್ತೇನೆ, ಕಂದಿದಂತಹ ಆನನ, ಕಳೆಯೇ ಇಲ್ಲದಂತಹ ಸ್ಥಿತಿ. ಹೀಗಿರ್ಬೇಕಿದ್ರೆ ನನಗೆ ಆಶ್ಚರ್ಯವಾಗುವುದು ಯಾಕೆ ಗೊತ್ತೇ? 3 ಲೋಕಗಳಲ್ಲಿ ಸಹ ಶ್ರೇಷ್ಠವಾದ ಯಾವುದು ಕೇಳಿದರೆ ಸ್ವರ್ಗಲೋಕವಂತೆ. ಆ ಸ್ವರ್ಗವನ್ನು ಆಡುವಂತಹ ನೀನು ಶ್ರೇಷ್ಠ ಎಂಬ ಹಾಗೆ ತಿಳಿದವರು ಹೇಳಿದರು. ಲೋಕಗಳಲ್ಲಿರುವಂತಹ ಯಾವತ್ತು ಸಜ್ಜನರಿಗೆ ಒಳ್ಳೆಯದನ್ನು ಉಂಟು ಮಾಡುವಂತಹ ಕೈಂಕರ್ಯವನ್ನು ನಿನಗೆ ನಾವು ಒಪ್ಪಿಸಿದವರು. ಅಂತಹ ಕಾರ್ಯವನ್ನು ಮಾಡುವುದನ್ನು ಬಿಟ್ಟು ಈ ಕಡೆಗೆ ನೀನು ಈ ರೀತಿಯಾಗಿ ಬವಣೆಯನ್ನು ಪಡ್ತಾ ಬಂದಿದ್ದಿ ಅಂತ ಆದರೆ ನನಗೂ ಗೊತ್ತಾಗಬೇಕಲ್ಲ ಯಾ ಕಾರಣ ಏನು ಅಂತ. ನೀನು ಹೇಳದೆ ನನಗೆ ತಿಳಿಯುವುದಕ್ಕೆ ಸಾಧ್ಯ ಉಂಟ ಹೇಳಂತೆ. ಸ್ವಾಮಿ ಕ್ರೋಢವತಾರಿಯೇ ಕೇಳು
ಕಳ ನಾಡಿ ಜಂಗನು ಮೇಲು ರೂಢಿಗೈದು ಕಾದಾಡುತ್ತ ಸುರರನು ಓಡಿಸಿ ಬಲು ಮೆರೆದಾಡುವ ಮತದುಳ್ ಕ್ರೋಧವತಾರಿಯೇ ಕೇಳು ದೇವಾ. ಸ್ವಾಮಿ, ಬೇರೆ ಏನು ಅಂತ ಹೇಳಬೇಕು ಅಂತ ನನಗೆ ತೋಚುತ್ತಾ ಇಲ್ಲ. ಇಲ್ಲ, ಇದ್ದದ್ದನ್ನು ಹೇಳಿದ್ರೆ ಸಾಕಪ್ಪ. ಯಾಕೆ ಅಂತ ಹೇಳಿದ್ರೆ ಹ. ನಾ ಬರುವುದೇನು ಹೊಸತಲ್ವಲ್ಲ. ಹೀಗೆ ನೀ ಕೇಳಿದ್ದಿ ಹ. ಸುಖದಿಂದ ಇರಬೇಕಾದಂತಹ ಪುರ ಹ. ಸ್ವರ್ಗ ಹೌದು. ಅಲ್ಲಿರುವುದನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದೀ ಅಂತ. ನಿನಗೊಂದು ಉದ್ಯೋಗವನ್ನು ಕೊಟ್ಟಿದ್ದೇವಲ್ಲ. ಹೌದು. ಲೋಕದಲ್ಲಿರುವಂತಹ ಸಮಸ್ತ ಜೀವರಾಶಿಗಳ ಹೊಣೆಗಾರಿಕೆ ನಿನ್ನ ಮೇಲೆ. ಹ. ಸುವಿಷ್ಟವನ್ನು ಯಾವತ್ತೂ ಕಾಲಕ್ಕೆ ಒದಗಿಸಿಕೊಡ್ಬೇಕಾದಂತಹ ಹೊಣೆಗಾರಿಕೆ. ಹ. ಅದನ್ನು ಬಿಟ್ಟು ನೀನು ಬಂದಿದ್ದಿಂತಾದ್ರೆ ಹ. ಏನು ತೊಂದರೆ ನಿನಗೆ ಬಂದಿದೆ? ಈ ಪ್ರಸಂಗವೇ ಸ್ವಯಂ ವಿಶ್ಲೇಷಿತವಾಗಿದೆ. ಓಹೋ. ಯಾಕಂತ ಹೇಳಿದ್ರೆ ಏನು? ಸಂಕಟ ಬಂದಾಗ ವೆಂಕಟರಮಣ ಅಂತ ನಿನ್ನ ಪಾದಕ್ಕೆ ಬರುವವರಲ್ವೇ ನಾವು. ಅಲ್ಲ, ಈಗ ಹಾಗಿರುವಾಗ ಸಂಕಟ ಬಂದಿದೆ ಅಂತ ಅರ್ಥವಾಗಿದೆ. ಹೌದು ಸ್ವಾಮಿ, ಏನು ಸಂಕಟ? ಈ ರಾಕ್ಷಸರಿಗೆ ಹುಟ್ಟಿದಾಕ್ಷಣ ಕಣ್ಣು ನೆತ್ತಿಯ ಮೇಲೆ ಹ. ಅರ್ಥಾತ್ ಸ್ವರ್ಗ ನಮ್ಮದು ಎನ್ನುವುದಂತಹ ಆ ದುಷ್ಟ ಬುದ್ಧಿಯಿಂದಲೇ ಯಾವಾಗಲೂ ಮುಂದುವರಿಯುವಂತವರು. ದೇವೇಂದ್ರ, ಹ, ರಕ್ಕಸರ ಬಗ್ಗೆ ನೀನು ಹೇಳುವುದಕ್ಕೆ ಹೊರಟಿದೀಯ ಕಣ್ಣು ಮೇಲೆ ಅಂತ. ಹ, ಒಂದು ಲೆಕ್ಕದಲ್ಲಿ ಸರಿ. ಅವರಿಗೆ ಇರುವಂತಹ ಎರಡು ಕಣ್ಣು ಹ. ಅದು ಮುಖದಲ್ಲಿ ಮೇಲ್ಮುಖವಾಗಿರುವಂತಹದ್ದು. ಹ. ಆದ್ರೆ ನಿನಗೆ ಹಾಗಲ್ಲ. ನಿನಗೆ ಸಹಸ್ರ ಕಣ್ಣು, ನಿನಗೆ ಸಹಸ್ರೋಕ್ಷ ಎನ್ನುವಂತಹ ಹೆಸರು ನಿನಗೆ. ಹ. ಆದ್ರೂ ನಿನಗೆ ಕಷ್ಟ ಕೊಟ್ಟರಲ್ಲ ಅವರು. ಗಾಯದ ಮೇಲೆ ಬೇರೆ ಬೇರೆ ಏನದು? ಹಾಗಲ್ಲ ಸ್ವಾಮಿ. ಮತ್ತೆ ಆ ದುಷ್ಟ ಅರ್ಥಾತ್ ನಾಡಿಜಂಗ ಎನ್ನುವಂತವ ಚಂದನವತಿಯ ಅರಸ ಆತ. ದುಷ್ಟನಾದವ ಬೇಕಾದಂತಹ ವರಗಳನ್ನು ತಪಸ್ಸಿನ ಮೂಲಕ ತನ್ನದಾಗಿಸಿಕೊಂಡು ಹ. ನಮ್ಮ ಪುರಕ್ಕೆ ದಾಳಿಯನ್ನು ಗೈದ ಪ್ರಭು. ದಾಳಿಯನ್ನು ಗೈದನು. ದಾಳಿಯನ್ನು ಗೈದದ್ದು ಮಾತ್ರವಲ್ಲ, ಮತ್ತೆ? ನಮ್ಮವರೊಂದಿಗೆ ಕಾಡಾಕಾಡಿಯಾಗಿ ಯುದ್ಧವನ್ನಾಡಿದ. ಹ, ಹ. ಯುದ್ಧದಲ್ಲಿ ಹ. ನಮಗೆ ಸೋಲಾಯಿತು ಪ್ರಭು. ನಮ್ಮನ್ನೆಲ್ಲ ಅಲ್ಲಿಂದ ಒತ್ತು ಹೊರಗೆ ಹಾಕಿದ್ದಾನೆ. ನೆಲೆ ಇಲ್ಲದೆ ಹ. ಯಾವುದೋ ಒಂದು ಹುಳುವಿನ ರೂಪದಲ್ಲಿ ನಿನ್ನ ಹತ್ರ ಬಂದಿದ್ದೇವೆ. ದಯವಿಟ್ಟು ನೀನೇ ನಮ್ಮನ್ನು ರಕ್ಷಿಸ. ನೇರವಾಗಿ ಹಾಗೆ ಬರ್ಬೋದಿತ್ತಲ್ಲ ನಿಮಗೆ. ಆತನ ಕಣ್ಣಿಗೆ ಏನಾದ್ರೂ ಬಿದ್ರೆ ನಾವು ಉಳಿಯುತ್ತೇವ ಸ್ವಾಮಿ. ಹಾಗಿದ್ರೆ ಅವನ ಕಣ್ಣು ತಪ್ಪಿಸಿ ಬಂದವರು ನೀವೀಗ. ಅಷ್ಟೂ ಹೀನವಾಗಿದೆ ನಮ್ಮ ಪರಿಸ್ಥಿತಿ. ಹೌದು. ವೇಷ ಮಾಡಿಕೊಂಡು ಬರಬೇಕು. ಹಾಗೆ ಬರುವಂತಹ ಪರಿಸ್ಥಿತಿಗೋಸ್ಕರ ಹೀಗಾದ್ದು. ಹ. ದುಂಬಿಯ ರೂಪದಲ್ಲಿ ಬಂದಂತಹ ನೀವು ಹ. ಬರುವುದಕ್ಕೆ ಕಾರಣ ಏನು ಕೇಳಿದ್ರೆ ನಾಡಿಜಂಗ. ಹ. ಖಳವಾದಂತಹ ನಾಡಿಜಂಗನ ಉಪಟಳ. ದೇವೇಂದ್ರ, ಬಿಡು ಚಿಂತೆ. ಆದರನೇ ಸುರಬಲ ನಾಡಿಜಂಗನಿಂದ ಹ. ನಿನಗೆ ತೊಂದರೆ ಉಂಟಾಗಿದೆ ಎಂಬ ಹಾಗೆ ಹೇಳ್ತಾ ಇದ್ದೀಯ. ಹೌದು ಸ್ವಾಮಿ. ಅಯ್ಯ, ಇಷ್ಟರ ತನಕ ಬಂದಂತಹ ಕಳರ ಸಂಖ್ಯೆ ಎಷ್ಟು ಲೆಕ್ಕ ಉಂಟ ಹೇಳಂತೆ? ಲೆಕ್ಕವಿಲ್ಲದಷ್ಟು. ಇಲ್ಲಲ್ಲ. ಆದ್ರೆ ಅವರು ಯಾರಾದ್ರೂ ಉಳಿದಿದ್ದಾರ? ಇಲ್ಲ. ಉಳಿಲಿಲ್ಲ. ದೇವತೆಗಳು ಯಾರಾದ್ರೂ ಮಡಿದಿದ್ದಾರ? ಇಲ್ಲ. ಅಮೃತವನ್ನು ಕುಡಿದಂತಹ ದೇವತೆಗಳಿಗೆ ನಾಶ ಇಲ್ಲ ಎನ್ನುವಂಥದ್ದು ಸಿದ್ಧವೇ. ಅಮೃತವನ್ನು ಕುಡಿಯದೆ ಕೇವಲ ಸುರೆಯನ್ನು ಮಾಡುವಂತಹ ಮಾತ್ರ ಕುಡಿಯುವಂತಹ ಆ ದಾನವರು ಉಳಿಯುವುದಿಲ್ಲ ಎನ್ನುವಂಥದ್ದು ಸತ್ಯವೇ. ಆದ್ದರಿಂದ ನಾನು ಆಶ್ವಾಸನೆ ಕೊಡ್ತಾ ಇದ್ದೇನೆ. ಹ. ಚಿಂತೆಯನ್ನು ಬಿಡು. ಹ. ನಾನು ಕೊಂದು ಕೊಡ್ತೇನೆ. ನಾನು ಕೊಂದು ಕೊಡ್ತೇನೆ. ಮನುಗುರುವೇ, ಅದ ಮನವದಿದರೆ.
ದುಷ್ಟನನ್ನು ಕೊಲ್ಲುವುದಕ್ಕೆ ನೀವು ಹೋಗುವುದೇ? ಅಲ್ಲ, ಅದರಲ್ಲಿ ಆಶ್ಚರ್ಯ ಏನು? ಚಿಗುರನ್ನು ಚುಟ್ಟುವುದಕ್ಕಾಗಿ ಕೊಡಲಿಯ ಅಗತ್ಯ ಉಂಟೆ? ಹಾಗೆ ನಿನಗೆ ಆಶ್ಚರ್ಯ? ಖಂಡಿತ ಇಲ್ಲ 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 ಇಲ್ಲ. ಹಾಗಾಗಿ ಚಿಂತಿಸಬೇಕಾದ ಅಗತ್ಯವಿಲ್ಲ. ಮತ್ತೆ ದೇವೇಂದ್ರನಿಗೆ ಬಂದ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ಹೊರಟು ನಿಂತಿದ್ದೇನೆ. ಅನುಗ್ರಹಿಸಿ. ಅಲ್ಲ, ಒಂದು ಮಾತು, ಗರುಡ ಚಿಗುರನ್ನು ಕಡಿಯುವುದಕ್ಕಿರುವ ಮಾತ್ರ ಅಂತಲಾಗ್ತದೆ, ಇನ್ನೇನು ಅರ್ಥದಲ್ಲ. ಏನು ದೇವರೇ ನೀವು? ನಾನು ಬಹಳಷ್ಟು ಶಕ್ತಿಯನ್ನು ಹೊಂದಿದವ, ಸಾಧಾರಣವಾದ ಶಕ್ತಿವಂತ ಹಾಗಲ್ಲ. ನನ್ನ ಶಕ್ತಿವಂತ ನೀನು ಎನ್ನುವಂಥದ್ದು ನಿರೂಪಿತವಾಗಿದೆ. ಈಗ ನಾನು ಹೋಗುವಂತಹ ಕಾರ್ಯವನ್ನು ಮಾಡುವುದಕ್ಕೆ ನೀನು ಸಮರ್ಥ ಎನ್ನುವಂಥದ್ದು ನೀನು ಹೇಳಿದ್ದ ಸಂತೋಷವೇ ಆಯಿತು. ನನ್ನಷ್ಟೇ ಸಮರ್ಥ ನೀನು, ಆ ಬಗ್ಗೆ ಯಾವುದೇ ಚಿಂತೆ ಬೇಡ. ಆ ನಾಡಿ ಜಗವನ್ನು ವರಿಸುವಲ್ಲಿ ಸದಾ ರವೀಂದ್ರ ಗರುಡ ಇದ್ದಾನೆ, ಹೆದರಬೇಡ ಹೆದರಬೇಡ. ರಾಕ್ಷಸಗೋದ್ಧಾರಕ ಸ್ಥಳ ಯಾರೊಂದಿಗೆ ಹೇಳಿದ್ದೀರಿ? ನಾಡಿ ಜಂಗ ಎಂಬುದಾಗಿ ಹಾಗೆಂದುಕೊಳ್ಳಬಹುದು. ಮೂಲದವಿತ್ತ ವಿಚಾರ ಅನೇಕ ಅದೇ ರೀತಿಯಲ್ಲಿ ನಾನು ಕೂಡ ಬಯಸಿದವ ಹಾಗೆ ಬದುಕೆಂಬುದು ಕೇವಲ ನಿಂತ ನೀರಾಗಬಾರದು, ಹರಿವದ ನದಿಯಂತಿರಬೇಕು. ಕೇವಲ ಈ ಪ್ರಪಂಚದಲ್ಲಿ ಮರ ಹುಟ್ಟಿ ಮರ ಸತ್ತತೆ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಈ ನಾಡಿಜಂಗನ ಬದುಕನ್ನು ವಿಸ್ತರಿಸಿದೆ. ಈ ಪುರದಲ್ಲಿ ನಮ್ಮವರನ್ನು ಒಟ್ಟುಗೂಡಿಸಿಕೊಂಡು ಆಡಳಿತವನ್ನು ರಚನೆ ಮಾಡಿದೆ. ಇಲ್ಲಿ ಸಿಂಹಾಸನವನ್ನು ಯಾರಿದೆ ನೋಡಬಾರದೆ ನಮ್ಮವರೆಲ್ಲರೂ ಜಯಘೋಷವನ್ನು ಪಾಡ್ತಾ ಇದ್ದಾರೆ. ನಾಡಿ ಜಂಗನಿಗೆ ಜಯವಾಗದಂತ ಜಯಘೋಷ ಕೇಳಿದಾಗ ಮನಸ್ಸಿಗೆ ಅದೇಕೋ ಸಂತೋಷವಿದೆ. ಶಕ್ತಿಯಲ್ಲಾಗಲಿ ಸಂಪತ್ತಿನಲ್ಲಾಗಲಿ ಅಧಿಕಾರದಲ್ಲಾಗಲಿ ಯಾವುದೇ ಕುಂದಿಲ್ಲ, ಕೊರತೆ ಇಲ್ಲ. ಮಾತ್ರವಲ್ಲ, ಸಾಂಸಾರಿಕ ಜೀವನದ ಬಗ್ಗೆ ಹೇಳಬೇಕಿದ್ರೆ ಮೇಘಾಮುಖಿಯನ್ನೇ ಮದುವೆಯಾಗಿ ಸಾಂಸಾರಿಕ ಜೀವನದಲ್ಲಿ ಒಬ್ಬ ಪುತ್ರನ್ನು ಪಡೆದವನಿದ್ದೇನೆ.
ಆತನಿಗೆ ಮುರಾತುರನ್ ಅಂತ ಹೆಸರನ್ನಿರಿಸಿದ್ದೇನೆ. ಬಾಲಪಾಠಗಳನ್ನು ನೋಡುವಾಗ ಮನಸ್ಸಿಗೆ ಅದಕ್ಕೆ ಸಂತೋಷವಾಗುತ್ತಾ ಇದೆ. ನನ್ನ ವಂಶ ಉದ್ಧಾರಕ ಇವ ಹೌದೆಂಬುದಾಗಿ ಎನಿಸಿಕೊಂಡಿದ್ದೇನೆ. ಆದ್ದರಿಂದ ಆನಂತರ ನಾನು ಗಳಿಸಬೇಕಾದ್ದೇನು? ನಾವೆಲ್ಲ ಹಿರಿಯ ವಾಕ್ಯಗಳು ಇರಬೇಕಾದ್ದೇ ಎಲ್ಲಿ? ಸ್ವರ್ಗಲೋಕದಲ್ಲಿ ಇರಬೇಕಾದನ್ನುವಂಥ ಉದ್ದೇಶದಿಂದ ಒಂದೊಮ್ಮೆಗೆ ಹೊರಟಾಗ ನಮ್ಮವರು ಒಂದು ಆಡಿದ ಮಾತು, ನಾಡಿಜಂಗ ಇನ್ನಲ್ಲಿ ಎಲ್ಲವೂ ಇದೆ, ಆದ್ರೆ ರೂಢಿಯಲ್ಲಿ ಒಂದು ಮಾತುಂಟು, ಅವ ಬಲ ಇದ್ದಡೆ ದೈವ ಬಲ ಇಲ್ಲದೊಡೆ ಏನು ಪ್ರಯೋಜನವಿಲ್ಲ. ಅದಕ್ಕಾಗಿ ದೈವ ಬಲವನ್ನು ಸಂಪಾದಿಸಬೇಕು. ತೆರಳು ಕಾರಣಕ್ಕೆ ಕುಲದೇವನಾದ ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಬಹುದಾಗಿ ಅವರ ಮಾತಿನ ಮುಖೇನದಿಂದ ಕಾರಣಕ್ಕೆ ತೆರಳಿದೆ. ಘೋರವಾದ ತಪಸ್ಸನ್ನು ಆಚರಿಸಿ ಶಿವನನ್ನು ಒಲಿಸಿಕೊಂಡೆ. ಆತನಿಂದ ವರವನ್ನು ಪಡೆದೆ. ಮರಣಬಾರದ ವರವನ್ನು ಕೇಳಿದೆ. ಅದಕ್ಕೆ ಒಮ್ಮೆ ತಥಾಸ್ತು ಅಂದ. ಆನಂತರ ಮರಣ ಇದೆ ಅಂತೆ. ಹೇಗೆ? ಪಕ್ಷಿಯಿಂದ. ಇದನ್ನ ನಂಬಬೇಕಾ ನಾನು? ಪಕ್ಷಿ ಒಂದು ಬಂದು ನನ್ನನ್ನು ಕೊಲ್ಲುವುದಕ್ಕುಂಟೆ. ಆದ್ದರಿಂದ ಇದು ನನಗೆ ಇಲ್ಲ, ಅದನ್ನು ಎನಿಸುವುದಿಲ್ಲ ಎಂಬುದಾಗಿ ಎನಿಸಿಕೊಂಡು ಪ್ರಪಂಚದಲ್ಲಿ ಅಜೇಯರಾಗಿ ಮೆರೆಯಬೇಕನ್ನಂತ ಉದ್ದೇಶದಿಂದ ನೆರೆದಾಡಿದೆ. ನಾನು ಮಾಡಿದ ಸಾಧನೆ ಗೊತ್ತೇ? ಕೀರ್ತಿ ಪತಾಕೆಯನ್ನು ಹಾರಾಡಿಸಬೇಕನ್ನೋ ಉದ್ದೇಶದಿಂದ ಒಂದೊಮ್ಮೆಗೆ ನಮ್ಮವರನ್ನು ಒಟ್ಟುಗೂಡಿಸಿದೆ. ಲಭಿಸಬೇಕಾದ ದಾಳಿಯಲ್ಲಿದ್ದೆ. ಅಲ್ಲಿರುವಂತಹ ದೇವೇಂದ್ರ ದೇವತಾದಿಗಳನ್ನು ಒಟ್ಟೋಡಿಸಿದೆ. ಸ್ವರ್ಗಲೋಕದ ಸಿಂಹಾಸನ ನಾನು ಏರಿದು ಮಾತ್ರವಲ್ಲ, ಅದೆಷ್ಟೋ ಸಮಯದಿಂದ ಇಲ್ಲ ಸುಖ ಭೋಗವನ್ನು ಅನುಭವಿಸ್ತಾ ಇದ್ದೇನೆ. ಆದರೆ ಹಿಂದೇನಂತೆ ವಿಚಿತ್ರ, ನಮ್ಮವರನ್ನ ಹತ್ತಿಂದ ಇತ್ತ ಓಡಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ, ಈ ಹರಿ ನಮ್ಮ ವೈರಿ, ಅವ ಕೊಬ್ಬಿ ಹೋಗುವುದಕ್ಕೆ ಕಾರಣ ಏನು? ಅವನ ಕೆಲವು ಭಕ್ತರಿದ್ದಾರೆ, ಅವನು ಪೂಜಿಸುವವರು. ಆ ಭಕ್ತರೇ ಇಲ್ಲದಿದ್ದರೆ ಈ ದೇವನಿಗೆ ಬೆಲೆಯಲ್ಲಿದೆ. ಆದ್ದರಿಂದ ವೈಕುಂಠಕ್ಕೆ ಹೋಗುವಂತಹ ಭಕ್ತಾದಿಗಳು ಯಾರಿದ್ದಾರೋ ಅವರನ್ನು ತಡೆದು ನಿಲ್ಲಿಸಿ ಸರಿಯಾದ ಹಿಂಸೆಯನ್ನು ಕೊಡಿ ಎಂಬುದಾಗಿ ಹೇಳಿದ್ದೇನೆ. ಆದ್ದರಿಂದ ಅವನ ಶಕ್ತಿಯು ಕುಗ್ಗುತ್ತದೆ, ಆ ವೈರಿಯನ್ನು ಬರುವುದಕ್ಕೂ ಇಲ್ಲ. ಇದೇನು ಹೀಗೆ? ಕಾರಣ ಹೀಗೆ. ಚಾರಕ ಬಂದು ಆಡಿದ ಮಾತು, ಯಾವುದೋ ಒಂದು ಪಕ್ಷಿ ಬಂದಿರಂತೆ ನಮ್ಮ ಪುರಕ್ಕೆ, ನಮ್ಮ ಇದಂತೆ. ಆದ್ದರಿಂದ ಇದನ್ನು ಕೇಳಿ ಸುಮ್ಮನಿರುವುದೇ? ಇದನ್ನು ಓಡಿಸುವುದಕ್ಕಿದ್ದಾರಲ್ಲ ನಮ್ಮಲ್ಲಿ ಮಂತ್ರಿ ಸಾರಾಗಬೇಕು. ಬರಲಿ. ಯಾವ ಕಾರಣಕ್ಕೆ ಕಳುಹಿಸಿದ್ದೀರಿ? ಹಾ. ಈ ಕ್ಷಣವೇ ಮಾಡಿ ಮುಗಿಸುತ್ತೇನೆ. ಮಂತ್ರೀಶ
ಬಂದುದ ಹೋಗುಟ್ಟು ಬಂದು ಪ್ರಶ್ನೆಯ ಮಳೆಯನ್ನು ಸುರಿಸ್ತಾ ಇದ್ದೀರಾ. ಆಡುವಂತಹ ಮಾತನ್ನು ಸರಿಯಾಗಿ ಆಲಿಸಿರಿ. ದ್ವಾರದ ಬಳಿಯಲ್ಲಿ ಯಾವುದೋ ಒಂದು ಪಕ್ಷಿ ಬಂದಿದೆ ಅಂತೆ, ನಮ್ಮವರಿಗೆ ಅನ್ಯಾಯವನ್ನು ಮಾಡ್ತಾ ಇದೆ ಅಂತೆ. ಆದ್ದರಿಂದ ದೊಡ್ಡ ದೊಡ್ಡ ಸಾಡಬೇಕಾಗ್ತದೆ. ಯಾವುದೋ ಒಂದು ಪಕ್ಷಿ ಬಂದಿದೆ ಎನ್ನುವ ಕಾರಣಕ್ಕೆ ಇಷ್ಟು ಚಿಂತಿತರಾಗುವಂತಹ ಅವಶ್ಯಕತೆ ಇಲ್ಲ. ಏನು ಒಂದು ಆಜ್ಞೆಯನ್ನು ಕೊಟ್ಟಿರಿ ಎನ್ನುವ ಹಾಗಿದ್ರೆ ಆ ಕಾರ್ಯವನ್ನು ನಾವು ಮಾಡಿ ಮುಗಿಸಿ ಮಂತ್ರಿಗಳೇ, ಆಡುವ ಮಾತನ್ನು ಕೇಳಿದಾಗ ಮನಸ್ಸಿಗೆ ಅದಕ್ಕೆ ಸಂತೋಷವಾಗುತ್ತಾ ಇದೆ. ತಡ ಮಾಡುವುದು ಸರಿಯಲ್ಲ. ನಿಮ್ಮ ಆಯುಧಗಳನ್ನು ಪಡೆಯಿರಿ, ಮಾತ್ರವಲ್ಲ ನಿಮ್ಮ ರಥಗಳನ್ನು ಏರಿರಿ. ನಾವು ಇಲ್ಲಿಂದಲೇ ಹೊರಡಬೇಕು. ಹೊರಡುವ ರೀತಿ ಹೇಗೆ? ನಮ್ಮ ರಥದ ಗಾಳಿಯ ಧೂಳು ಆಗದಂತೆ ಹರಡಿದ ಏನಕ್ಕೆ ಬಂದೆ ನಾನು? ಕೇಳುವುದಕ್ಕಾಗಿ ಬಂದವ ಸಾಮಾನ್ಯನಲ್ಲ, ಗರುಡನಿದ್ದೇನೆ. ಕ್ಷಮೆಯನ್ನು ಯಾಚಿಸಿದರೆ ಬದುಕುವುದಕ್ಕೆ ಅವಕಾಶ ಇಲ್ಲ ಎಂದಾದರೆ ಪ್ರಾಣ ಹೋಯಿತು. ಪಕ್ಷಿ ನಿನಗೆ ಕ್ಷಮೆ ನೀಡುವುದರಲ್ಲಿ ಕೇಳಬೇಕೇನು? ಏನು ಏನು ಯುದ್ಧಕ್ಕಾಗಿ ಬಂದಿದ್ದೀಯ? ಪುರವನ್ನು ತೋರಿಸ್ತೇನೆ.
ಬಂದಿದ್ಯಲ್ಲ? ಹೌದು. ಹೌದೇನೋ? ಏನು? ಹಸಿವೆಯಿಂದ ಈ ರೀತಿಯಾಗಿ ಬರುವುದು, ಅಥವಾ ಯಾರಾದ್ರೂ ನನ್ನ ಕಳಿಸಿಕೊಟ್ಟದ್ದು, ಅಥವಾ ನನ್ನ ವೈರಿ ಆದ್ರು? ನೀನು ಯಾರು? ಯಾಕೆ ಬಂದದ್ದು? ನನಗೂ ನಿನಗೆ ವೈರತ್ವ ಆದ್ರೂ ಯಾವ್ದು ತಿಳಿಸು. ನೀನೇ ನಾನು ಜಂಗ ಅರ್ಥವಿಸಿಕೊಂಡೆ. ಏನು? ದೇವತೆಗಳನ್ನು ಸೋಲಿಸಿ ಪೀಠವನ್ನು ಏರಿಕೊಂಡೆ ಎಂಬ ಅಹಂಕಾರದಿಂದ ಅದು ನನ್ನ ಜನ್ಮಸಿದ್ಧ ಹಕ್ಕು. ಮುಂದುವರಿಯಬೇಡವ. ಇಲ್ಲಿಗೆ ನಾನಾಗಿ ಬಂದದ್ದಲ್ಲ. ಮತ್ತೆ ದೇವೇಂದ್ರ ದೂರನ್ನು ಕೊಟ್ಟ ಶ್ರೀಹರಿಯ ಬಳಿ ದೇವರಿಂದ ಅಪ್ಪಣೆಯನ್ನು ಪಡೆದು ಬಂದಿದ್ದೇನೆ. ಬಂದವ ಸಾಮಾನ್ಯನಲ್ಲ. ಯಾರು? ನೀ ಯಾರು? ರಾಜಧಾನಿ ಬಿಡದಿ ಗಂಗೆ ಗೆದ್ದು ನಾನೇ ಆಳುವೆ. ಅರ್ಥವಾಯ್ತು. ನಿನ್ನನ್ನು ಕಳಿಸಿಕೊಟ್ಟದ ಹರಿಯ. ಹೌದು. ಅವ ಅನ್ಯಾಯಗಾರ. ಯಾಕೆ? ಸುಳ್ಳುಗಾರ, ನಿಮ್ಮಂತವರಿಗೆ ಮೋಸಗಾರ. ಅಧರ್ಮದವರಿಗೆ ಅಲ್ವೇನು? ಮತ್ತೆ? ಸರಿಯಾಗಿ ಯೋಚನೆ ಮಾಡು. ಏನು? ಈ ಪ್ರಪಂಚದಲ್ಲಿ ಎರಡು ಪಕ್ಷ ಅಂತ ನಿರ್ಮಾಣ ಮಾಡಿದ್ದವನೇ. ಯಾರು? ಅಸುರ ಮತ್ತು ಸುರರು ಎಂಬುದಾಗಿ. ಯಾವ ರೀತಿಯಾಗಿ? ಅಂದ್ರೆ ನಾವ್ ಯಾರು ಗೊತ್ತಾ? ಯಾರು? ಒಂದೇ ತಂದೆ ಮಕ್ಕಳು ನಾವುಗಳು. ಅನ್ಯೋನ್ಯವಾಗಿದ್ದೇವೆ. ನಿನ್ನ ಅಪ್ಪವ ಹರಿ ಅವನು ನೋಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ? ಕೊನೆಯದಾಗಿ ಎರಡು ಪಕ್ಷವನ್ನು ಮಾಡಿದ. ಯಾಕೆ? ನಾವು ಅಸುರರು, ನೀವು ಅಸುರರು ಎಂಬುದಾಗಿ. ನೀವು ಅಸುರರಾಗಿರಬಹುದು. ಕ್ಷಣದಲ್ಲಿ ಕೂಡ ನಮ್ಮನ್ನು ನೋಡಿದ ಕ್ಷಣ ನಮ್ಮನ್ನು ಕೊಲ್ಲುತ್ತಾ ಬಂದವ. ಯಾಕೆ ಕೊಲ್ಲುವುದು? ಯಾಕೆ? ನೀವು ನಡೆಯುವಂತಹ ದಾರಿ ಅಧರ್ಮದ ಪಥ ಎನ್ನುವ ಹಾಗೆ ತಿಳಿಯ ಹೇಳಿ. ನಾವೆಲ್ಲ ಅಧರ್ಮದ ಪಥಗಳನ್ನು ನಡೀತೇವೆ, ಹೌದಲ್ವ? ಹೌದು. ಅವ ಸುರಪ್ಪ ಧರ್ಮದ ಪಥದಲ್ಲಿ ನಡೀತಾರೆ. ಧರ್ಮದ ಪಥದಲ್ಲಿ ಮಳೆ. ನೀವೆಲ್ಲ ಅಧರ್ಮದ ಪಥ ನಡೆದ್ರೆ ಅದೊಂದು ದೊಡ್ಡ ಪ್ರಪಂಚಕ್ಕೆ ಕೊಡುಗೆ ಎಂಬುದಾಗಿ ಹೇಳ್ತೀರಿ. ನಾವೇನಾದ್ರೂ ಮಾಡಿದ್ರೆ ಅದು ಅನ್ಯಾಯ ಅಂದ್ರೆ ನಿಮ್ಮ ಮಾತಲ್ಲಿರ್ಬೋದು. ಅಸುರರಂದ್ರೆ ನಾವು ಕುಡುಕರು, ಹೆಣ್ಣು ಹುಚ್ಚರು, ಯಾವುದಕ್ಕೂ ಆಗದು. ಇದನ್ನೆಲ್ಲ ಅದೊಂದು ಮಾತು ಬದಿಗಿಡಬೇಕು. ಎಲ್ಲರಂತೆ ನಾನಲ್ಲ. ಮತ್ತೆ ಅದೆಷ್ಟೋ ವರವನ್ನು ಪಡೆದು ಬಂದವ. ಮತ್ತು ನಿನ್ನನ್ನು ಕಳಿಸಿದ್ಯಾಕೆ? ಮೊದಲು ನೀನು ಸಾಯ್ಬೇಕು ಮಗನೇ. ಹೌದಾ? ನಾಟಕ, ಅವ ಕಪಟ ನಾಟಕ ಸೂತ್ರಧಾರಿ. ಆದ್ದರಿಂದ ಸಾರಿ ಹೇಳ್ತಾ ಇದ್ದೇನೆ, ಆ ವಿಧಿನ ನಿನ್ನ ಹಣೆಯಲ್ಲಿ ನಿನಗೆ ಮರಣ ಈ ನಾಡಿಜಂಗನಿಂದ ಬರೆದಿದ್ರೆ ತಪ್ಪಿಸುವುದಕ್ಕೆ ಯಾರಿಂದ ಸಾಧ್ಯತೆ ಇದೆ? ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ನಾನು ಯಾಕೆ ಬಂದದ್ದು ಬಲ್ಲೆಯ? ನಿನ್ನನ್ನು ಕೊಲ್ಲುವುದಕ್ಕಾಗಿ. ನಿನ್ನನ್ನು ಕೊಲ್ಲುವುದಕ್ಕೆ ದೇವರ ಅವಶ್ಯಕತೆ ಇಲ್ಲ. ನಿನ್ನ ಪರಾಕ್ರಮ ನನ್ನಲ್ಲಿ
ಯೋಗ್ಯವಾದಂಥ ಪ್ರಜೆಗಳನ್ನೇ ಪಡೆದಿದ್ದಾರೆ. ಐಶ್ವರ್ಯ, ಸಿದ್ಧಿ, ಭಾಗ್ಯ ಇದು ಯಾವುದರಲ್ಲಿಯೂ ಕೊರತೆ ಇಲ್ಲ. ಹಾಗಾಗಿ ಅವರ ಪ್ರೇಮದರಸಿಯಾದ, ಪಟ್ಟದರಸಿಯಾದ, ಮೇಘಮುಖಿಯಾದ ನನ್ನ ಬದುಕಿನಲ್ಲಿಯೂ ಹಾಗೆ ಎಲ್ಲೂ ಕೊರತೆಯಾಗಲಿಲ್ಲ. ತಾಯಿ ಮನೆಯಿಂದ ಹೊರಟು ಬಂದಾಗಲೇ ಯೋಗ್ಯವಾದಂಥ ಅರಮನೆಯನ್ನು ಪ್ರವೇಶಿಸ್ತೀಯ ಮಗಳೇ, ಹೀಗೇ ಬದುಕಬೇಕೆನ್ನುವ ಹಾಗೆ ಬದುಕಿನ ಪಾಠವನ್ನು ನನ್ನ ಹಿರಿಯರು ಮಾಡಿದ್ದು. ಅದರಂತೆ ಈ ಅರಮನೆಯಲ್ಲಿ ನಡೆದುಕೊಳ್ತಾ ಮಹಾರಾಣಿ ಹಾಗೆ ಹೀಗೆ ಎನ್ನುವ ಹಾಗೆ ಯಾರು ಆಡಿಕೊಳ್ಳುವ ಹಾಗಿಲ್ಲ. ಅರಸನಿಗೆ ತಕ್ಕ ಸತಿಯಾಗಿ, ಪುರುಷನಿಗೆ ತಕ್ಕ ಪತ್ನಿಯಾಗಿ, ರಮಣನ ಮನಸ್ಸನ್ನು ರಮಿಸುವುದಕ್ಕೆ ರಮಣಿಯಾಗಿ ಮೆರೀತಾ ಇದ್ದೇನೆ ಎನ್ನುವುದೇ ಸಂತಸದ ವಿಷಯ. ನನ್ನ ಹಿಂದಿಂದ ಆಡಿಕೊಳ್ಳೋದಲ್ಲ ಸಖಿಯರು, ಮುಂದೆ ಕೂಡ ಹೇಳ್ತಾರೆ, ಅಕ್ಕ ನಿನ್ನೆಷ್ಟು ರೂಪಸಿ ಅಂತ ಭಾಗ್ಯವಂತೆ ಎನ್ನುವ ಹಾಗೆ. ಅದು ಹೌದು ಕೂಡ. ಎರಡು ಕೈಯಲ್ಲಿ ಬಾಚಿ ಬಾಚಿ ಸುಖವನ್ನು ಅಷ್ಟೇಶ್ವರ ಉಣ್ಣುವಂಥ ಆ ಭಾಗ್ಯ ಇನ್ಯಾರಿಗೂ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಸಂತೃಪ್ತ ಜೀವನ ನಡೆಸ್ತಾ ಇದ್ದೇನೆ. ಇಂದು ಮನೆಗೆ ಅರಸರಾದಂಥ ಪ್ರಭು ನಾಡಿಜಂಗರ ಸತ್ಯದಿಂದ ದಾಂಪತ್ಯ ಜೀವನದ ಫಲವಾಗಿ ವಂಶವೃಕ್ಷವನ್ನು ಪಲ್ಲವಿಸುವ ಕಾರ್ಯವನ್ನು ಮಾಡಿದ್ದೇನೆ. ಒಬ್ಬ ಪುತ್ರ ಜನಿಸಿಕೊಂಡಿದ್ದಾನೆ. ಅವನಿಗೆ ಮುರನೆಂದು ಹೆಸರಿಟ್ಟು ಆಚಾರ್ಯ ಶುಕ್ರನ ವಿದ್ಯಾಭ್ಯಾಸ ಕಳಿಸಿಕೊಟ್ಟು ಬಂದಿದ್ದೇವೆ. ಹಾಗಾದರೆ ಸಾಂಸಾರಿಕವಾಗಿ, ಮಾನಸಿಕವಾಗಿ ಸಮೃದ್ಧಿಯನ್ನು, ಸಂತೃಪ್ತಿಯನ್ನು, ನೆಮ್ಮದಿಯನ್ನು, ಆರೋಗ್ಯವನ್ನು ಹೊಂದಿಕೊಂಡಿದ್ದೇವೆ ಎಂದಾಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಇಷ್ಟೆಲ್ಲ ಸುಖವೈಭವಗಳಿದ್ದರೂ ಕೂಡ ನಾನು ಅದೆಲ್ಲ ಆಲೋಚಿಸುವುದು. ನಮ್ಮವರು ಮೇಲೆ ಹೋಗಿದ್ದಾರೆ, ಮೇಲೆ ಹಸಿರೆ ಆಗಲ್ಲ, ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ್ದಾರೆ. ಮೇಘಮುಖಿ ಆದಷ್ಟು ಬೇಗನೆ ಸ್ವರೆಲ್ಲರನ್ನು ಸೋಲಿಸಿ ಸ್ವರ್ಗಪೀಠಾರೋಹಣವನ್ನು ಮಾಡಿ ಮರಳಿ ಬರ್ತೇನೆ ಎಂಬ ಹಾಗೆ ಆಶ್ವಾಸನೆಯನ್ನು ಕೊಟ್ಟು ಹೋಗಿದ್ದಾರೆ. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಈಗ ಬರ್ತಾರೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದು ತಲುಪುತ್ತಾರೆ ಅನ್ನೋ ಹಾಗೆ ಯೋಚನೆ ಮಾಡ್ತಾ ನಾನು ಅಂತಃಪುರದಲ್ಲಿ ಕಾಯುವುದೇ ಬಂತು. ಯಾಕೆ ಇಷ್ಟು ತಡ ಆಯಿತು? ಬೇಡ, ಅವರಿಗೆ ಬರ್ಲಿಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳು, ಯಾರ ಕೈಯೆಲ್ಲರೂ ಸುದ್ದಿ ಕಳಿಸೋದಲ್ವಾ? ಹೀಗೆ ಮಾಡಿದರೆ ಎಲ್ಲ ವಿಷಯ ಹೋಗ್ತದೆ ಎಲ್ಲ ಕಡೆ. ಯಾಕೆ ಹೀಗಾಯಿತು? ಒಬ್ಬ ಸಂದೇಶಚಾರ ಕೂಡ ಬರಲಿಲ್ಲಲ್ಲ. ಆಳಿದ ಚಂದ್ರಾವಧಿಯ ಸೇರುತ್ತಾ ಸಂದೇಶಚಾರ ಆದ್ರೂ ಅಳವಿಯೊಳಗಾಗಿರುವ ವಾರ್ತೆಯ ಹೋಗ್ಲಿಕ್ಕೆ ಬಂದವನ? ನಿಮ್ಮನ್ನು ನೋಡ್ಲಿಲ್ಲ. ಬಳಿಗೆ ಬಂದ ಅಸುರ ನರಸಿಯೊಳ್ ಏನಪ್ಪ, ಯಾರು ನೀನು? ವಂದಿಸುತ್ತ ಎದ್ದೇಳು, ಶುಭವಾಗಿ. ವಂದಿಸುತ್ತ ಅಮ್ಮ ಸ್ವಲ್ಪ ಕೂಡ ಸುದ್ದಿ ಸೇರ್ತದೆ, ಅದು ಒಳ್ಳೆದಿತ್ತು, ಕೇಳುವ ಅಂತಿತ್ತು. ಅದು ಇಲ್ಲಿ ಉಂಟು ಸ್ಥಿತಿ. ನಿನ್ನದು ತಾರಕ ಹೋಗಿದ್ದು. ಅಮ್ಮ! ಅದು ಮಂದ್ರ, ನಿಂದ ಏರು. ಅಮ್ಮ! ಯಾಕೆ ಬೊಬ್ಬೆ ಹಾಕುದು? ವಂದಿಸಿಕೊಂಡಿದ್ದೇನೆ ಅಮ್ಮ. ವಂದಿಸಿದವರಿಗೆಲ್ಲ ಕೊಟ್ಟ ಕೈ ನನ್ನದು. ನಾನು ಯಾರಂತ ಗೊತ್ತಾಯ್ತಮ್ಮ? ಇಲ್ಲ, ಅರ್ಥ ಆಗ್ಲಿಲ್ಲ. ಬೊಬ್ಬೆ ಮಾತ್ರ ಅರ್ಥ ಆಯ್ತು, ಯಾರೋ ಮನುಷ್ಯರಿದ್ದಾರೆ ಅದರ ಹಿಂದೆ. ಗೊತ್ತಾಗ್ಲಿಲ್ಲ. ಆಹಾ. ನಾನು ನಿಮ್ಮ ಗಂಡ. ಏಯ್, ವ್ಯಾಕರಣ ಸರಿ ಮಾಡಿದ್ವ? ಯಾರು ನೀನು? ನಿಮ್ಮ ಗಂಡ. ಈಗ ಈಗ ಬೆಟ್ಟರು ಅಂತ ನಿಮ್ಮದ್ರದ್ದು ಸುಲ್ತಾನ ಮಾಡಿದ್ರೆ ಅದವರಿಗೆ ಬೇಕು. ಅಲ್ಲ, ಸುಲ್ತಾನಿಗೆ ಮಾತ್ರ ಕೊಟ್ರೆ ಏನಂತ ನಾನು ಏನಾಡ್ತಾ ಇದ್ದೀನಿ ನೀನು? ನಾನು ಯಾರ ಮುಂದೆ ಆಡ್ತಿದ್ದಿ, ಹೇಗೆ ಮಾತಾಡಬೇಕು ಅಂತ ಪ್ರಜ್ಞೆ ಉಂಟಲ್ಲ? ನಿಮ್ಮ ಮುಂದೆ ಆಡ್ತಾ ಇದ್ದೇನೆ. ಸರಿ, ನೆನಪುಂಟಲ್ಲ? ಹೌದು. ಹಾಗಾದ್ರೆ ಅದು ನೀನು ನನ್ನ ಗಂಡನಾಗುದೇ ಮುಸುಡಿಗೆ ಒಂದು ಬಾರಿಸಿದ್ರೆ ಅಲ್ಲ, ಇಲ್ಲಿ ಇನ್ನೂ ಸ್ಥಳ ಇಲ್ಲ, ಹಾಗಾಗಿ ಹೊಡಿಲಿಕ್ಕಿಲ್ಲ, ಕೇಳಬೇಕು ಹೇಳುವುದನ್ನು. ಮತ್ತೆ ಅಲ್ಲಿ ನೀನು ನಿಲ್ಲಿಸಿದ್ದಿ. ನಿಮ್ಮ ನಾನು ನನ್ನ ಗಂಡ ನೀನಾಗುದು ಹೇಗೆ ಸಾಧ್ಯವೋ? ಹಾಗಲ್ಲ, ಮತ್ತೆ ಹೇಗೆ? ನಾನು ಮತ್ತೂ ನಿಮ್ಮ ಗಂಡ. ಓ, ಇನ್ನೂ ಇದೆ ಅದರಲ್ಲಿ ವಾಕ್ಯ ತುಂಡಾದದ್ದು. ಹೌದು. ನೀನು ತುಂಡು ತುಂಡು ಮಾಡಿ ಅರ್ಧಿಸಬೇಡ, ಸರಿ ಹೇಳು. ನಾನು ಮತ್ತೂ ನಿಮ್ಮ ಗಂಡ. ಹಾ, ನೀನು ಮತ್ತು ನನ್ನ ಗಂಡ. ಏನಾಯ್ತು? ನಿಮ್ಮ ಗಂಡ ಎಲ್ಲಿದ್ದಾರೆ? ಇಲ್ಲ ಇಲ್ಲ, ಅವ್ರು ಬರ್ಲಿಲ್ಲ. ಮತ್ತೆ ನೀನು ಮಾತ್ರ ಬಂದು? ಹಾ. ಎಲ್ಲಿಂದ ಬರುದು ನೀನು? ಅವರು ನಿಮ್ಮ ಗಂಡ ಇದ್ದಾರಲ್ಲ, ನಾಡಿಜನ ಅವರು. ನಾಡಿಜನ ಗಂಡ. ಅದೆಂತದು? ನಾಡಿಜ ನಿಮ್ಮ ಗಂಡ. ನನ್ನ ಗಂಡನ ಹೆಸರು ಹೇಳಲಿಕ್ಕೆ ನಿನಗೆ ಹೆಚ್ಚು ಕಷ್ಟ ಆಗ್ತದೆ. ಹೌದು. ನೀನ್ ನಮ್ಮ ಜನ ಅಲ್ವಾ? ಹೌದು, ನಿಮ್ಮ ಜನವೇ. ಮತ್ತೆ ನನ್ನ ಗಂಡನ ಹೆಸರು ಹಾಗಾದು? ಮಹಾರಾಜರು ಅವರು ನಾವಿಷ್ಟರವರೆಗೆ ಹೇಳಿಲ್ಲಲ್ಲ, ನಮ್ಮ ಒಡೆಯ ಅಲ್ವಾ? ಒಡೆಯರು ಅಂತ ಮಾತ್ರ ಹೇಳಿದ್ದು, ಎಲ್ಲರೂ ಹೆಸರು ಹೇಳುವ ಪ್ರಸಂಗ ಬರಲಿಲ್ಲ. ಹೌದು. ಈ ಪ್ರಸಂಗದಲ್ಲಿ ಹೇಳಬೇಕು. ಅವರ ಜೊತೆಯಲ್ಲಿ ನಾವು ಗುರುಪುರಕ್ಕೆ ಜೀಗುಜಾಗೆ ಹೋದವರು. ಯಾಕೆ ಇಲ್ಲಿ ಸಿಗುದಿಲ್ಲ? ಎಂತದು? ಅಲ್ಲಿವರೆಗೆ ಹೋಗ್ಬೇಕು. ಯಾವುದು? ಜೀಗುಜಾಯ ಮಾಡ್ಲಿಕ್ಕೆ ಹೋದದ್ದು. ಓಹೋ, ನೀನು ನನ್ನ ಗಂಡನ ಜೊತೆ ಅದೆಲ್ಲಿ? ಗುರುಪುರ. ಹೊಯ್ಗೆ ತರ್ಲಿಕ್ಕಲ್ಲ, ಗುರುಪುರ. ಇವ ಒಂದು ನಾತಾಲೋಕ.
ಯಾವುದಾದ್ರೂ ಅಡಿಗೆ ಹಾಕಿ ಅದನ್ನು ಹಾಳು ಮಾಡಿ ನಾಥಲೋಕ. ಈಗ ಅರ್ಥ ಆಯ್ತು ನನಗೆ ಸರಿಯಾಗಿ. ಈಗ ಅರ್ಥ ಆದ. ಸುರಪುರಕ್ಕೆ ದಾಳಿಗಾಗಿ ಹೋದವರು ಹೌದು. ದಿಗ್ವಿಜಯ ಮಾಡುವುದು ನಮ್ಮವರ ಉದ್ದೇಶವಾಗಿ. ಹೌದು. ನಾಗಲೋಕಕ್ಕೆ ಹೋದ ನಾಥಲೋಕಕ್ಕೆ. ನಾಗಲೋಕಕ್ಕೆ ಹೋದ ನಾಗಲೋಕಕ್ಕಲ್ಲ ನಾಥಲೋಕಕ್ಕೆ. ನಾಗಲೋಕಕ್ಕೆ ನಾಥಲೋಕಕ್ಕೆ ಅಲ್ಲಿನ ಸುದ್ದಿ ಏನು ಹೇಳು ಕೇಳ್ಬೇಕಪ್ಪ. ಕೇಳಮ್ಮಯ ಮೊದದಿ ನಿಮ್ಮೊಡೆಯನ ಕಾಳಗದ ಸಂಗತಿ, ನಿಮ್ಮೊಡೆಯನ ಕಾಳಗದ ಸಂಗತಿ. ಅಮ್ಮ ನಿಮ್ಮೊಡೆಯನ ಕಾಳಗದ ಸಂಗತಿ, ನಿಮ್ಮೊಡೆಯನ ಕಾಳಗದ ಸಂಗತಿ. ಪೇಳುವುದೇ ಸುರಜಾಲವ ಸಮರದಿ, ಪೇಳುವುದೇ ಸುರಜಾಲವ ಸಮರದಿ, ಸೋಲಿಸಿದ ಹೌದು. ಸಂಶಯ ಇತ್ತು ಅಂತದ್ದು ನಿಲ್ಲುದಿಲ್ಲ. ಇಲ್ವ ಅಂತ. ಇಲ್ಲ ಇಲ್ಲ, ಈಗ ನಿಲ್ತದೆ ಸರ್. ಮೊದಲು ನಿಲ್ತಿರ್ಲಿಲ್ಲ. ಆಗಲ್ಲ ಈಗ. ಹೌದು. ಸುಧಾರಿಸಿದ್ದಿ. ಸ್ವಲ್ಪ ಮೇಲೆ ಹೋದದ್ದಲ್ಲ ನೀನು. ಹೌದಮ್ಮ, ನಾವು ಅಲ್ಲಿಗೆ ಹೋದದ್ದು. ಏನು ವಿಶೇಷ, ಏನು ಸಂಗತಿ ಕೇಳುವುದಕ್ಕೆ ಈ ಅವಸ್ಥೆ ಹೇಳಿ ಎಲ್ಲ ಕಿವಿಯಾಗಿ ಕೂತಿದ್ದೇನೆ. ಹೇಳಿ ಪ್ರಯೋಜನವೇ ಇಲ್ಲ. ಅಲ್ಲಿ ಅವಸ್ಥೆ ಅದ್ಯಾಕ ಹೇಳಲಿಕ್ಕೆ ಮಾತ್ರ. ಸ್ವರ್ಗ ಅಲ್ಲಿ ಎಂತದುಂಟು? ಏನಿಲ್ವಾ? ಏನಿಲ್ಲ. ಅಷ್ಟೈಶ್ವರ್ಯಗಳ ಒಂದು ವಿಶೇಷವಾದಂತಹ ಸ್ಥಾನ ಅದು. ಅದು ನಾವು ಮೂರು ಲೋಕದಲ್ಲಿ ಸ್ವರ್ಗಕ್ಕಿರುವಷ್ಟು ಬೆಲೆ ಬೇರೆ ಯಾವ ಲೋಕಕ್ಕೂ ಇಲ್ಲ. ನಾವು ಇಲ್ಲಿ ನಿಂತು ಹೇಳುದಲ್ವಾ ಅಮ್ಮ. ಅಲ್ಲಿ ಹೋದ್ರೆ ದೇವೇಂದ್ರನ ಅವಸ್ಥೆ ಅವನಿಗೆ ಗೊತ್ತಲ್ಲ. ಅದೇನಾಗಿದೆ? ಅವನಿಗೊಂದು ಮೊಸರು ತಿನ್ಲಿಕ್ಕುಂಟ. ಅಂದ್ರೆ ಅಲ್ಲಿ ಹುಳಿ ಬರುದಿಲ್ಲಲ್ಲ. ಹಾಗೆ ನಿತ್ಯ ನೂತನವಾಗಿರುವಂತ. ನಾವು ಇಲ್ಲಿಂದ ಹಿಡ್ಕೊಂಡು ಹೋದದ್ದು ಹುಳಿದ್ದನ್ನು. ಅಲ್ಲಿ ಸಿಗುದಿಲ್ಲ. ನಿಮಗೆ ಮೊದಲೇ ಗೊತ್ತಿತ್ತು ಕಾಣ್ತದೆ. ಹೌದು, ಅವ್ರು ಹೇಳಿದ್ದಾರೆ ನಮ್ಮ ಯಜಮಾನರು. ಅದೇ ಅವರು ಮೊದಲು ತೆಗೆದಿಟ್ಟಿದ್ದಾರೆ ಅಂತ ಹೇಳಿ. ಹೌದು, ನೀವು ಹಿಡ್ಕೊಂಡು ಹೋಗಿ ಹೋಗುವಾಗ ಅಲ್ಲಿ ಮತ್ತೆ ಸಿಗ್ಲಿಲ್ಲ ಅಂತ ನನ್ನಲ್ಲಿ ಗಲಾಟೆ ಬೈಬೇಡಿ ಅಂತ ಹೇಳಿ ಹೇಳಿದ್ದಾರೆ. ಹಾಗೆ ಹೋಗುವಾಗ ಮತ್ತೆ ಅಲ್ಲಿ ಅಮ್ಮ ಮತ್ತೆ ಹೇಳುವಾಗೆ ಉಂಟು ಸ್ವರ್ಗದ ಅಲ್ವಾ? ಹೌದೌದು. ನಾವು ಹೋದ ವಿಷಯ ಎಲ್ಲರಿಗೂ ಗೊತ್ತಾಯ್ತಲ್ಲ. ಸುರೇಶನಿಗೆ ಗೊತ್ತಾಯ್ತು ಮೊದಲು. ಸುರೇಶ ಸರಿ ಹಾ ಬಂದ. ಬರ್ಲಿಲ್ಲ. ಮತ್ತೆ ಒಟ್ಟಿಗಿದ್ದವರನ್ನು ಕಳಿಸಿದ. ಅವನ ಜೊತೆಯಲ್ಲಿ ಇದು ಅವ ಸುಮ್ಮನೆ ಅಲ್ಲ, 33 ಕೋಟಿ ಉಂಟು. 33 ಕೋಟಿ ಸುಮ್ಮನೆ ಹೇಳುದು ಇತ್ತಪ್ಪ. ಇವು ಇರುವುದಕ್ಕೆ 42 ಕೋಟಿ ನಮ್ಮಲ್ಲಿತ್ತು. ಮೊನ್ನೆ ಯಾರು ಹಿಡ್ಕೊಂಡು ಹೋಗಿದ್ದಾರೆ. ಹಾಗೆ ಕೋಟಿಯ ವಿಷಯ ಹೇಳಲಿಕ್ಕಿಲ್ಲ. ಅದು ಸುಮ್ಮನೆ ಅಲ್ವಾ? ಅದು 33 ಕೋಟಿ ಎಷ್ಟು ಉಂಟು ಅಂತಲ್ಲ, ಪ್ರಚಾರದಲ್ಲಿ ಉಂಟು ಅಮ್ಮ. ಕೋಟಿ ಇದ್ದವರಿಗೆ ಎಲ್ಲರಿಗೂ ಅನುಭವಿಸಲಿಕ್ಕೆ ಸಿಗ್ತದ? ಅದಿಲ್ಲ, ಇಲ್ಲದವರು ಮಾತ್ರ ಅನುಭವಿಸುವುದು. ಇದ್ದವರಿಗೆ ಕಾಯ್ದೆ ಕೆಲಸ. ಹೌದು. ಮತ್ತೆ ಅವನಿಗೆ ಇರುವವರೆಲ್ಲ ಹೀಗೆ ನೋಡಿ ನಿಮ್ಮ ಹಾಗೆ ಗಂಟು ಕಟ್ಟಿ ಇಡು. ಇಲ್ಲದವರು ನಮ್ಮ ಹಾಗೆ. ನಾವು ಧಾರಾಳಿಗಳಲ್ವೇನೋ? ಹಾಗಲ್ಲ ಮತ್ತೆ ಹೇಳುದು. ಎಷ್ಟು ಜನರಿಗೆ ಕೊಟ್ಟ ಇದು? ಹೌದು, ನೀವು ಎಷ್ಟು ಜನರಿಗೆ ಕೊಟ್ಟರು ನಿಮಗೆ 4 ಜನರ ಎದುರಿಂದ ಎದ್ದುಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಅದಾಗುದು. ನಾವು ಆಗಲ್ಲ. ಯಾಕಂದ್ರೆ ನಮ್ಮ ಟಿವಿ ಮತ್ತೆ ನಾವು ಆಗಲ್ಲ. ಇನ್ನೊಬ್ಬರಲ್ಲಿ ಸಾಲ ಮಾಡಿಯೇ ಖರ್ಚು ಮಾಡುವುದು. ನಮಗೆ ತಲೆ ಬಿಸಿ ಇಲ್ಲ, ಬಂಡವಾಳ ಇಲ್ಲ. ಇಲ್ಲ, ಎಲ್ಲ ಆದಾಯ ಎಲ್ಲ ಹೊರಗಿನ. ಹೌದು. ಇನ್ನೊಬ್ಬರ ಬಂಡವಾಳದಲ್ಲಿ ನಾವು ಲಾಭ ಆಗ್ಲಿ ಆಗ್ಲಿ, ಒಳ್ಳೆ ಅದಕ್ಕೂ ಕಲಿಬೇಕು, ಓದಿರ್ಬೇಕು. ಅದು ಹೌದು, ಎಲ್ರಿಗೂ ಸಾಧ್ಯ ಇಲ್ಲ. ಹೌದು, ನಿನಗೆ ಮಾತ್ರ ಸಾಧ್ಯ. ಹೌದು. ಆಗ್ಲಿ. ವಿಷಯ ಇಂಥದ್ದು ವಿಷಯ ಹೇಳು. ಹೋದ ತಕ್ಷಣ ಸುರೇಶನಿಗೆ ಗೊತ್ತಾಯ್ತಾ? ಒಬ್ಬೊಬ್ಬರನ್ನೇ ಕಳಿಸಿದ ಹೋಗಿ ಅಂತ. ಮೊದಲು ಅಗಿನಿ ಬಂದ. ಅಗಿನಿ ಅಗಿನಿ ಅಗಿನಿ. ಅಷ್ಟು ಬಲ ಹಾಕಬೇಡ. ಅಷ್ಟು ಒತ್ತಿದ್ರದ್ದು ಹಾಳಾಗ್ತದೆ, ಶಬ್ದವೇ ಹಾಳಾಗ್ತದೆ. ಅದು ಬೆಂಕಿ ಅಲ್ಲ, ಒತ್ತಿ ಅಗಿನಿ. ಅಗಿನಿ ಅಲ್ಲ 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 ಅಲ್ಲ, ಅದು ಸ್ಪಷ್ಟವಾಗಿ ಹೇಳ್ಬೇಕು. ಅಗ್ನಿ ಅಗಿನಿ ಬಂದೆ.
ಪುನಃ ಅಗಿಬೇಡ ಅದನ್ನು. ಬೇಡ. ಅದು ಅಗಿದಾಗೆ ಆಗ್ತದೆ. ಆಗಿದ್ದಾಯ್ತಾ? ಅಗ್ನಿ ಬಂದ, ಅವ ಬಂದ. ಏನ್ ಮಾಡಿದ? ಬಂದವನೇ ನಿಮ್ಮ ಗಂಡನಲ್ಲಿ ಪೆಟ್ಟು ತಿಂದು ಓಡಿದ. ಮತ್ತೆ ನಿಮ್ಮ ಗಂಡ ಶೆಟ್ಟಿಗಾರ ಅಲ್ವಾ? ಅವರು ಬಿಡ್ತಾರೆ ಶೆಟ್ಟಿಗಾರ. ಶಕ್ತಿಗಾರ. ಶೆಟ್ಟಿಗಾರ. ಹೌದೌದು. ಹೌದು. ನಿಮ್ಮ ಗಂಡನ ಪೆಟ್ಟಿನ ಬಗ್ಗೆ ನಿಮಗೆ ಗೊತ್ತಿಲ್ಲ. ಅಲ್ಲ, ಶೆಟ್ಟಿಗಾರರ ಬಗ್ಗೆ ನಿನಗೆ ಗೊತ್ತು. ಮತ್ತೆ ಹೌದು ಅಮ್ಮ ಹಾಗೆ ನೀವು ಒಟ್ಟಿಗೆ ಹೋದವರಲ್ಲ? ಒಟ್ಟಿಗೆ ಇದ್ದದ್ದು. ಹೌದೌದು. ಪೆಟ್ಟು ತಿಂದು ಓಡಿದ ತಕ್ಷಣ ಮತ್ತೊಬ್ಬ ಎಮ್ಮೆ ಬಂದ. ಎಮ್ಮೆ ದನದ ಮೇಲೆ ಕೂತ್ಕೊಂಡು ಕೈಯಲ್ಲಿ ಪಾಯಸ ಇಟ್ಕೊಂಡು ಬಂದದ್ದು. ತಿಂದಿಯಾ? ಎಂತದ್ದು? ಪಾಯಸ ಬಂತಲ್ಲ. ಪಾಯಸ ತಿನ್ನುವುದಲ್ಲ ಇವರೇ. ಹಾಗಲ್ಲ, ನೂಲಿದ್ದು ಕೋಣನನ್ನೇರಿಕೊಂಡು. ಕೋಣಲ್ಲ, ದನ. ದನ ಅಲ್ವ? ಕೋಣನಿಗೆ ಕೊಂಬಿರ್ತದೆ. ದನ ಬಂದ ಕೋಣನಿಗೆ ಕೊಂಬಿರ್ತದೆ ಇಲ್ವಾ? ಗೊತ್ತಿಲ್ಲ. ಕೋಣನಿಗೆ ಕೊಂಬು ಇರುದು. ಹೌದಾ? ದನಕ್ಕಿಲ್ವಾ? ಕೋಣದ್ದು ದನಕ್ಕೆ ಕೊಂಬು ದನಕ್ಕೂ ಉಂಟು. ನೀನು ಅದನ್ನು ವ್ಯತ್ಯಾಸ ನೋಡುವ ನೋಡುವವನಿಗೆ ಕಣ್ಣ ದೋಷದಲ್ಲಿ ಹಾಗೆ ಹೌದು. ಏರಿಕೊಂಡು ಬಂದವ ಬಂದವನ ಪೆಟ್ಟು ತಿಂದು ಓಡಿದ. ಏಮೆಲ್ಲ ಅವನು ಯಮ. ಯಮ ಓಡಿದ. ಯಮಧರ್ಮರಾಯ. ಎಂತ ಧರ್ಮರ ಏನಿಲ್ಲ. ನಿಮ್ಮ ಗಂಡ ಶೆಟ್ಟಿಗಾರ ಕೊಟ್ಟದ್ದು ಓದಿದ್ದೇವೆ. ಸರಿ, ಮುಂದೆ ಯಮ ಹೋದ ತಕ್ಷಣ ಮತ್ತಪ್ಪ ಬಂದ. ಯಾರವನು? ಅವ ನೀರು ಯಾರವ ನೀರು ಚೇರವ ನೀರು ನೀರು. ನಿನಗೆ ಭಾರತದ ಶಬ್ದ ಹೇಳಬೇಡ, ಅವನ ವಿಷಯ ಹೇಳಿದ್ರೆ ನನಗೆ ಅರ್ಥ ಆಗ್ತದೆ. ನೀರು ಅವನ ನಿವೃತ್ತಿ. ಅವನು ಪೆಟ್ಟು ತಿಂದು ಓಡಿದ. ಮತ್ತೆ ಯಾರು ಬಂದ್ರು? ಅವರಿಗೆ ಗೊತ್ತಾಯ್ತು, ಇನ್ನು ಒಬ್ಬೊಬ್ರು ಬಂದ್ರೆ ಸ್ವಲ್ಪ ಕಷ್ಟ ಉಂಟು. ಇವರು ಹಾಗೆ ಇದ್ದವರಲ್ಲ, ಸುಲಭ ಅಲ್ಲ. ಶೆಟ್ಟಿಗಾರ ಇವರು ಬಿಡ್ಲಿಕ್ಕಿಲ್ಲ ಅಂತೇಳಿ ಇಬ್ಬರು ಜೊತೆ. ನೀನು ಪದೇ ಪದೇ ಶೆಟ್ಟಿಗಾರ ಶೆಟ್ಟಿಗಾರ ನಿಮ್ಮ ಗಂಡನನ್ನು ಹೇಳುದು. ಒತ್ತಿ ಹೇಳುದೆ. ನಿಮ್ಮ ಗಂಡ ಅಲ್ವಾ ಶೆಟ್ಟಿಗಾರರು? ಹಾಗೆ ನಿನಗೆ ನಿಮ್ಮವರ ಬಗ್ಗೆ ಹೇಳೋದು ಸಂತೋಷ. ನಮ್ಮವರು ಅಲ್ಲ, ಶೆಟ್ಟಿ ಅಂದ್ರೆ ಇವರು ಹಾಗೆ. ಅಮ್ಮ ಹಾಗೆ ನೋಡಿ, ಇಬ್ರು ಜೊತೆಗೆ ಬಂದದಲ್ಲ. ಯಾರೆಲ್ಲ? ಎದುರಿನಿಂದ ವರ್ಣ ಬಂದದ್ದು, ಹಿಂದಿನಿಂದ ವಾಯು ಬಂದದ್ದು. ಅದಷ್ಟು ಒಳ್ಳೆದಾಗುದಿಲ್ಲ. ನಮಗೆ ಒಳ್ಳೇದಾಗಿದೆ ಪೆಟ್ಟು ಮಾಡ್ಲಿಕ್ಕೆ. ಇವನು ಯುದ್ಧಕ್ಕಾಗಿ ಬಂದ ವಿಷಯ ಅಲ್ಲ, ಮತ್ತೆ ಹೋದದ್ದು ನೋಡ್ಬೇಕು. ಏನಾಯ್ತು? ವರ್ಣ ಯುದ್ಧ ಮಾಡ್ಲಿಲ್ವೇನಾ? ಎಲ್ಲಿಗೆ ಮಾಡುದು? ನಮ್ಮ ಯಜಮಾನ ಪ್ರತಾಪಿ. ಎಂತ ಪ್ರತಾಪಿ? ಯಾವ ಪ್ರತಾಪಿ ಇಲ್ಲ. ಇಲ್ಲ ವರ್ಣದಿಲ್ಲ. ನೋಡ್ಬೇಕಿತ್ತು. ಏನು? ಎದುರಿನಿಂದ ವರ್ಣ ಹೋಗುವಾಗ ಹಿಂದಿನಿಂದ ವಾಯು ಹೋದದ್ದು ಗೊತ್ತೇ ಆಗಲಿಲ್ಲ. ಬಿಡು, ಬಿಟ್ಟಿಯಾ? ಎಲ್ಲ ಮೂಗಿಗೆ ಕೈ ಹಿಡಿದದ್ದು ಹೀಗೆ ಓಡಿ ಆಗಲ್ಲ. ಮೂಗಿಗೆ ಬೆಳೆದಿಟ್ಟು ಅಚ್ಚರಿಯಿಂದ ವಾಯು ಓಡಿ ಹೋದ. ಹಾಗಿಟ್ರೆ ಬಣ್ಣ ಹೋಗ್ತದೆ, ಹೀಗೆ ಹಿಡಿದದ್ದು. ಆಯ್ತಾ? ಹಸಿ ಬಣ್ಣ ಹಾಕಿ ಇಬ್ಬರು ಓಡಿದ್ರ. ಮತ್ತೆ ಕೊನೆಗೆ ಅವ ಬಂದ ಸಿರಿಯಸ. ಎಂತದ್ದು ಸಿರಿಯಸ? ಅವ ಅವರಿಗೆ ಭಾಗವತರಿದ್ರ? ಭಾಗವತರಿರ್ಲಿ. ಮತ್ತೆ ಪೂರ್ವರಂಗಾಡಿಸಲಿಕ್ಕೆ ಸಿರಿಯಸ. ಓಹೋ, ಸುರರಿಗೆ ಈಶ. ಸುರೇಶ ಬಂದ. ದಿನೇಶ ಅಲ್ವಾ? ದಿನೇಶನ ಓಡಿದ. ದಿನೇಶ ಮೊದಲೇ ಹೋಗಿದ್ದಾನೆ. ಅವೆಲ್ಲ ನಿಲ್ಲುದಿಲ್ಲ ಸರಿ ಅಂತ ಜಾಗದಲ್ಲಿ. ಅಮ್ಮ ದಿನೇಶ ಅಂದ್ರೆ ಸೂರ್ಯಚಂದ್ರ. ಹೌದು, ಅವರು ಹೋಗಿದ್ದಾರೆ. ರವಿ ಹೌದು ಹೋಗಿದ್ದಾರೆ. ಸರಿ, ರವಿ ಬರ್ಲಿಲ್ಲ, ಅರ್ಧದಿಂದ ನೋಡಿ ಸರಿ ಇವರ ಜೊತೆ ಆಗ್ಲಿಕ್ಕೆ. ಅಮ್ಮ ಆಯ್ತಾ, ಅವರಾದ ಕೊನೆಗೆ ಅವ ಬಂದ. ಬಂದಲ್ಲ, ಹೇಗೆ ಬಂದದ್ದು ಗೊತ್ತ? ಹೇಗೆ ಬಂದದ್ದು? 56 ಹೇಳಿಕೊಂಡು ಉಜ್ಜೇರನ್ನು ಹಿಡ್ಕೊಂಡು ಬಂದದ್ದು. ಇನ್ನ ಮೇಳು 56 ಏರಿಕೊಂಡು ಉಜ್ಜೇರನ್ನು ಹಿಡ್ಕೊಂಡು ಬಂದದ್ದು. ಹಾಗಲ್ಲದು. ಮತ್ತೆ ಅವನ ಪಟ್ಟದಾನೆ ಐರಾವತವನ್ನು ಏರಿಕೊಂಡು ಬೇರೆ ದಿನ ಆಗುದು. ಐತಾರಾವತ ಅದಲ್ಲ, ಬೇಡ, ನಿನಗೆ ಬರಲಿಲ್ಲ. ಐರಾವತವನ್ನು ಏರಿಕೊಂಡು ಕೈಯಲ್ಲಿ ವಜ್ರಾಯುಧವನ್ನು ಜಳಪಿಸುತ್ತಾ ಉಜ್ಜೇರನ್ನು ಹಿಡ್ಕೊಂಡು ಬಂದ. ಉಜ್ಜೇರಲ್ಲೂ ವಜ್ರಾಯುಧ ಬಂದವನ ನಿಮ್ಮ ಯಜಮಾನರು ಅವನಲ್ಲಿ ಕೂಡ ಹೋರಾಟವೇ ಮಾಡಿದ್ದು. ಹೇಗೆ ನಡೀತಾ ಇತ್ತು? ನಡೆಯುದಂತದ್ದು. ಬಂದ ತಕ್ಷಣ ನಿಮ್ಮ ಗಂಡ ಅವನಿಗೆ ಒಂದು ಕಪ್ಪಾಲ್ ಮೋಕ್ಷ ಮಾಡಿದ್ದಾರೆ. ಅಲ್ಲಿಗೆ ಎಂತದ್ದು ಕಪ್ಪಾಲ್ ಮೋಕ್ಷ? ನಿನಗೆ ಕೆಲವು ಶಬ್ದ ಒತ್ತಿ ಹೇಳಿದ್ರೆ ಸಮಾಧಾನ ಆಗುತ್ತಿಲ್ಲ ಕಾಣ್ತದೆ. ಅದು ಕಪಾಳ ಮೋಕ್ಷ. ಕಪಾಲ್ ಮೋಕ್ಷ ಒಂದೇ ಪೆಟ್ಟು. ಸುರೇಶ ಓದತ್ತೆ. ಸುರೇಶ ಓಡಿಯೇ ಹೋದ. ಎಲ್ಲ ಹೋದ್ರು. ಅಲ್ಲ, ಅವನು ಪಲಾಯನ ಪಂಡಿತ, ಓಡ್ಲಿಕ್ಕೆ ಇರೋದು. ಹೌದು, ಅವ ಪಲಾಯನ ಆಯ್ತು. ಹೋದ ತಕ್ಷಣ ನಿಮ್ಮ ಗಂಡ ನನ್ನನ್ನು ಕರೆದ್ರು. ಅದ್ಯಾಕೆ? ನಾನು ಇನ್ನು ಯಾರ ಹತ್ರ ಯುದ್ಧ ಮಾಡಿ ಇಲ್ಲ. ಯಾರಿದ್ದಾರೆ? ಎಲ್ಲ ಹೋಗಿದ್ದಾರೆ. ಹೋದ ತಕ್ಷಣ ನನ್ನಲ್ಲಿ ಹೇಳಿದ್ರೆ ಅದ್ಭುತ, ಇಲ್ಲಿ ಬಾ, ನಾವು ಇಲ್ಲಿ ಇವರಲ್ಲಿ ಹೋರಾಟ ಮಾಡೋದಕ್ಕೆ ಬಂದದ್ದ ಅಲ್ಲ. ಇಷ್ಟು ಮಾಡಿದ್ರೆ ಆಯ್ತಾ? ಅಲ್ಲಿ ಉಂಟಲ್ಲ ಕಾಳಿ ಮಸಾನ, ಏರ್ತೇನೆ ಅಂತ ಹೋದದ್ದು. ಮಸಾನ ಕುಳಿತುಕೊಳ್ಳುದು. ಸ್ವರ್ಗಲೋಕದಲ್ಲಿ ಎತ್ತರವಾದಂತಹ ಆಸನ ಇಂದ್ರ ಕುಳಿತುಕೊಳ್ಳುವಂತದ್ದು. ಅದು ಸಿಂಹಾಸನ. ಶ್ರೀನಿವಾಸನ. ಯಾರ್ದು? ಶ್ರೀನಿವಾಸನ ಅವಂದಲ್ಲ, ಅದು ಶ್ರೀನಿವಾಸನ ಕೃಪೆಯಲ್ಲಿ ಸಿಕ್ಕಿದ್ದವರಿಗೆ. ಕೃಪಾಚಮಿಸ್ಟರ್ ಸಿಂಹವಿಷ್ಟರ. ಕೆಲವು ಶಬ್ದ ನಿನ್ನ ಬಾಯಿಗೆ ಬಿದ್ದದ್ದು ಹಾಳಾಗಿ ಹೋಗ್ತದೆ.
ಬೇಡ ಹೇಳ್ಬೇಡ ಸಿಂಹ ವಿಸ್ತಾರ ತ್ರಿಪಿಷ್ಟಕ ಪೀಠವನ್ನು ಏರಿದ ಏರಿದ್ರ ಏರಿದ ತಕ್ಷಣ ನಿಮ್ಮ ಗಂಡ ಪುನಃ ನನ್ನನ್ನು ಕರೆದ್ರು. ನೀನು ಪುನಃ ಅಲ್ಲ, ನಿಮ್ಮ ಗಂಡ ಪುನಃ ನನ್ನನ್ನು ಕರೆದ್ರು. ಬಾ ದೂತ. ಈಗ ಇದರಲ್ಲಿ ಪುನಃ ಯಾರು? ನಿಮ್ಮ ಗಂಡ ಪುನಃ ಕರೆದದ್ದು ನನ್ನ ಬಾ ಅಂತ. ನೀನಲ್ಲ ಅಲ್ಲ ಇಲ್ಲ, ಅವರು ಪುನರಪಿ ಪುನಃ ನನ್ನನ್ನು ಕರೆದ್ರು. ಪುನರಪಿ ನಿನ್ನನ್ನು ಕರೆದು ಹೇಳಿದ್ರು, ಏ ದೂತ, ನಾವಿಲ್ಲಿ ಕುಳಿತುಕೊಳ್ಳುವುದಲ್ಲ, ಇಲ್ಲಿ ಎಂತದೆಲ್ಲ ಉಂಟು ಎಲ್ಲ ನೋಡು ಅಂತ ಹೇಳಿ ಸಮೀಕ್ಷೆ ಮಾಡಬೇಕು. ಪುಣ್ಯ ಪೀಠ ಏರಿ ಕುಳಿತುಕೊಳ್ಳುವುದಕ್ಕಲ್ಲ. ಹೌದು, ಎಲ್ಲ ಸ್ವರ್ಗದ ಲೆಕ್ಕಾಚಾರ ಸಿಗಬೇಕು. ಎಲ್ಲ ಇದ್ದಾರೆ. ಎಕ್ಸ್ಪ್ರೆಸ್ ಸ್ತ್ರೀಯರು ಬರ್ಲಿ ಅಂತ ಹೇಳಿ. ಯಾರು? ಎಕ್ಸ್ಪ್ರೆಸ್ ಸ್ತ್ರೀಯರು, ಎಕ್ಸ್ಟರ್ನರಿಯರು, ಅವರಲ್ಲ, ಯಕ್ಷನಾರಿಯರು, ಎಕ್ಸ್ಪ್ರೆಸ್ ಸ್ತ್ರೀಯರು, ಅಪ್ಸರಾ ಸ್ತ್ರೀಯರು, ಅಪ್ಸರಾ ಸ್ತ್ರೀಯರು ಅವರು ಎಂತದೊಂದು ಕರೆದ್ರು. ಬರ್ಲಿ ಅಂತ ಹೇಳಿದ್ರು. ಎಲ್ಲ ಬಂದದ್ದಲ್ಲ. ಯಾರಲ್ಲ? ಮೊದಲು ಅವಳು ಬಂದ್ಲು, ದಂಬೆ ಬಂದ್ಲು. ಅದು ಯಾಕೆ ಉಪಯೋಗ ಮಾಡ್ತಾರೆ? ದಂಬೆ ಅದೇ ಎಲ್ಲಿ ಉಪಯೋಗ ಮಾಡ್ತಾರೆ? ಅಲ್ಲಿ ಸ್ವರ್ಗಲೋಕದಲ್ಲಿ ಅದು ಸ್ವರ್ಗದಲ್ಲಿ ಉಂಟು. ಮೊದಲು ಬರುದವಲ್ಲಿ ದಂಬೆ. ಅದಲ್ಲ, ಅದು ಸುರಲೋಕದ ನೃತ್ಯ ಕನ್ಯೆಯರಲ್ಲಿ ಅಗ್ರಣಿ ರಂಬೆ ಬಂದ್ಲು ಮೊದಲು. ಆಮೇಲೆ ಊದತಿ ಸಪರ ಇದ್ಲು. ಊದತಿ ನಿನಗೆ ಗೊತ್ತಿಲ್ಲ ಯಾವನೋ ನೀನು. ಅವಳು ಊರ್ವಶಿ. ಆಮೇಲೆ ಮಂಜಲ್ ದೋಸೆ. ಕೈ ತಪ್ಪಿ ಬಿದ್ದದು ಅಲ್ಲ, ಮಂಜಲ್ ದೋಸೆ ಅಲ್ಲ. ಆ ದೋಸೆಗೆ ಆಮೇಲೆ ಮೊಯ್ನಕ್ಕೆ. ಅಲ್ಲೆಲ್ಲ ಅದು ಉಂಟು, ಅಲ್ಲಿ ಸಹ ಉಂಟು. ಮೊಯ್ನಕ್ಕೆ ಬಂದ್ಲು. ಮಂಜು ಘೋಷೆ, ಮಂಜಲ್ ದೋಸೆ. ಆಮೇಲೆ ಮೇನಕ, ಮೊಯ್ನಕ್ಕೆ. ಆಮೇಲೆ ಇಟಾಚಿ ಬಂತು, ಆಂಬುಲೆನ್ಸ್ ಬಂತು. ಇಲ್ಲಿ ಒಂದೊಂದು ಅರ್ಥ ಆಗ್ಲಿಲ್ಲ ನನಗೆ. ಇಟಾಚಿ. ಅಯ್ಯೋ, ಆ ಸ್ವರ್ಗಲೋಕದವರ ಹೆಸರು ನಿನ್ನ ಬಾಯಿಗೆ ಬಿದ್ದು ಏನೆಲ್ಲ ಆಗ್ತದಲ್ಲ. ಅವಳು ಘೃತಾಚಿ. ಪಿತಾಜಿಯ ಅಲ್ವೋ? ಘೃತಾಚಿ ಅವಳು ಬಂದು. ಆಮೇಲೆ ಆಂಬುಲೆನ್ಸ್ ಬಂದು. ಹೌದು, ಅದಲ್ಲ ಅದು. ಅವಳು ಆಲಂಬಸ. ಆಂಬುಲೆನ್ಸ್ ಅವಳು ಬಂದು. ಕೊನೆಗೆ ಮತ್ತೊಬ್ಳು ಬಂದು. ಯಾರು? ಮೂಚಿಕಾಸ್ತಾಳೆ ಅಂತ ಅಲ್ಲಿ ಕರೀತಾ ಇದ್ರು. ಮೂಚಿಕಾಸ್ತಾಳೆ ಬಾಯ್. ನಿನಗೆ ಗೊತ್ತಿಲ್ಲ, ದಕ್ಷಿಣದ ಬದಿಗೆ ಹೋದ್ರೆ ಬೆಳೆದಿದ್ದೀನಿ ಹಾಗೆ. ಯಾಕೆ? ಮತ್ತೆ ಅಂತದ್ದೆಲ್ಲ ಶಬ್ದ ಬಳಕೆ ಮಾಡಬಾರ್ದು. ಹೌದು, ಅದು ಕೆಟ್ಟ ಶಬ್ದ. ಅದು ಅದಕ್ಕೆ ಅರ್ಥ ಬೇರೆ ಉಂಟು. ಅವಳ ಹೆಸರು ಆಗಲ್ಲ. ಅವಳು ಪುಂಜಿಕಸ್ತಾನೆ. ಪುಂಜಿಗಿಸ್ತಾಳೆ ಬಂದು. ಪುಂಜಿಕಸ್ ಅಲ್ಲೋ ಪುಣ್ಯಾತ್ಮ. ಅವಳು ಪುಂಜಿಕಸ್ತಾನೆ. ಹೀಗೆ ವಾರಾಂಗನೆಯ. ಹೌದು, ಬಂದವರಿಗೆ ನಿಂತರು. ನಿಂತವರನ್ನು ನೋಡಿ ನಿಮ್ಮ ಗಂಡ ಹೇಳಿದ್ರು, ನಿಮ್ಮನ್ನು ನಿಲ್ಲಿಕ್ಕೆ ಕರೆದದ್ದ. ಬೊಂಬೆಗಳ ನೀವು? ಹೌದು, ಮೊನ್ನೆ ಇತ್ತ ಬೊಂಬೆ. ಅದು ಬೊಂಬೆಯ? ನೀವು ನಿಲ್ಲಿಕ್ಕೆ ಬಂದದ್ದ? ಕುಣಿರಿ. ನಿಮ್ಮದು ಎಂತದೆಲ್ಲ ಉಂಟು ತೋರಿಸಿ ನನಗೆ ಅಂತ ಹೇಳಿದ್ರು. ನಲಿಕೆ. ನಿಮ್ಮದು ಪ್ರತಿಭೆ ಎಂತದೆಲ್ಲ ಉಂಟು ತೋರಿಸಿ ಅಂತ ಹೇಳಿದ ತಕ್ಷಣ ಒಬ್ಬೊಬ್ಬರೇ ಕುಣಿಲಿಕ್ಕೆ ಪ್ರಾರಂಭ ಮಾಡಿ. ಹೌದಾ? ಮೊದಲು ಅವಳು ರಮ್ಯ ಕುಣಿದದ್ದು ಮೊದಲು. ರಂಬೆ ಕುಣಿದದ್ದು. ಮತ್ತೆ ನೀನು ಯಾರ ಹೆಸರು ಹೇಳ್ತಿ? ಇದು ಎಂತ ಬಾಯ್ತಾಳಮ್ಮ. ತಾನ್ ತಗೊಂಡು ಕದಿನೋ ಕೊರತೈ ತಾನ್ ಕದಿನೋ ಕೊರತೈ ತಕ್ಕಳಿಂದ ಮುಕ್ತಾಯ ಕಟ್ ಮುಕ್ತಾಯ ಸೇರ್ತದ ಅದು. ನೀವು ಸೇರಿಸುದ? ಹೌದು, ಇಲ್ಲ ಸೇರ್ತದೆ. ಅಲ್ಲ, ಕೆಲವು ಸಲ ಅವರಿಗೆ ಏನಾಗ್ತದೆ ಅಂತ ಸೇರದಿದ್ರೆ ಅವರ ಮರ್ಯಾದೆ ಮತ್ತೆ ಸೇರಿಸಿ ಬಿಡ್ತಾರೆ. ಹೌದು, ಈಗ ಇದು ಸೇರಿತ್ತಲ್ಲ, ಅದು ಆ ಚಕ್ಕುಲ್ ತಿನ್ನೋದು ಜಾಣ ಅದು ಮುಕ್ತಾಯ. ಹೌದಾ? ಎಂತದ್ದು ತಾಂಟೋನ್ ಕದಿನೋ ಕೊರತೈ ತರ್ಕಿಡಗಿಡ್ತಾಕ ತಾಂಟೋನ್ ಕದಿನೋ ಕೊರತೈ. ಇದನ್ನು ಎಲ್ಲಿಯಾದ್ರೂ ಕಲಿಯುವವರು ನಿನ್ನ ಹತ್ರ ತಾಳ ಕೇಳಿದ್ರು ಆಯ್ತು, ಮತ್ತೆ ಅವ್ರ ಜನ್ಮಕಾಲಕ್ಕೆ ಕಲಿಲಿಕ್ಕಿಲ್ಲ. ಇಡೀ ವರ್ಷ ಇದನ್ನೇ ಉರು ಹಾಕಿ ಮತ್ತೆ ನಿನ್ನ ಹತ್ರ ಬರ್ಬೇಕು. ತಾಂಟೋನ್ ಕದಿನೋ ಕೊರ ಟೈಯ ಅದು ಹಾಗಲ್ಲ, ಬೇಡ ಬಿಡು. ಚಕ್ಕುಳದಿಂದ ತಾಮ್ ನರ್ತೆ ಹೇಗಿತ್ತು? ಒಳ್ಳೇದಿತ್ತು. ಅವಳು ಹಾಗೆ ಕುಣಿಯಾಗ ಮತ್ತೊಂದು ಬದಿಯಿಂದ ನೀನೇ ಕಲಿಲ್ಲ ಅಲ್ಲಿ ಹೋಗಿ? ಇಲ್ಲ, ನಾನು ಅದು ನೋಡಿದ್ದೇನೆ. ಹೇಗಿತ್ತು ಅದು? ಒಬ್ಬಳ ಹಾಗೆ ಕುಣಿಯಾಗ ಮತ್ತೊಬ್ಬಳಿಗೆ ಕೈದಿನ ಹೀಗೆ ಅದು ಭಂಗಿ. ನೀನು ಭಂಗಿ ತಗೊಂಡ್ರೆ? ಭಂಗಿ ತಗೊಂಡ್ರದಲ್ಲ, ಅವರು ನಿಂತ ಭಂಗಿ. ಅವರ ಭಂಗಿಯನ್ನು ಭಂಗಿ ಅದನ್ನು ಅನುಕರಣೆ ಮಾಡಿ. ಹೌದು, ಕೈದಿನ ಬೇಡ, ಎಲ್ಲ ನಿಂತ ಆಳಿಗೆ ಹೇಳಿ ಹೋದ್ರೆ ಮತ್ತೆ ಅವ ಮನೆಗೆ ಹೋಗಿ ಈ ಬಡದ ಚಿತ್ರಸೇನ. ಹೌದು, ಬಡದವ ಚಿತ್ರಸೇನ. ಅಲ್ಲ ಹೇಳಿದ್ದು ಚಿತ್ರಸೇನ ಗಾಯನ ಚಿಪ್ಪರ್ಸೇನ.
ಚಿತ್ರಸೇನ ಚಿತ್ರಸೇನ ಅವನೊಬ್ಬ ಗಾಯನ ಕೇಳ್ಬೇಕಿತ್ತು. ಹಾ, ಹಾ. ದಾದ ಪದಪ ನಿದಪ ದಪ ನಿನ್ನಪ್ಪ ದಪ್ಪ ದಪ್ಪ ನದಪ್ಪ ನಿದಪ್ಪ ನಿನ್ನಪ್ಪ ನದಪ್ಪ ನದಪ್ಪ ದಪ್ಪ ದಪ್ಪ ನಿದಪ್ಪ. ಈ ದಪ್ಪಕ್ಕಿಂತ ಮುಂದೆ ಹೋಗುದಿಲ್ಲ. ಇಲ್ಲ. ಎಲ್ಲರೂ ದಪ್ಪವೇ ಲೆಕ್ಕದಲ್ಲಿ. ಅವರು ದಪ್ಪ, ಇವರು ದಪ್ಪ, ಎಲ್ಲ ದಪ್ಪವೇ. ಅದು ದಪ್ಪ ಆಗಲ್ಲ. ದಪ್ಪ ನಿದಪ್ಪ ದಪ್ಪ. ಸಂಗೀತದ ಸ್ವರಗಳು ಸಂಗೀತ ವಿದ್ವಾಂಸರು ಗೊತ್ತು, ನೀನು ಅಲ್ಲಿಗೆ ಅದಕ್ಕೆ ಗೊತ್ತು. ಇವ ಕುದುರೆ ಮುಖದವ ಗುಂಕಿ ಹಾಕಿದ್ರು. ನಾದೊಂದುಲ್ಲ 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 ನಾದೊಂದುಲ್ಲ. ಅದು ಯಾಕೆ ಗೊತ್ತಿಲ್ಲ. ಗುಂಕಿ ಹಾಕಿ ನಾದೊಂದು ನಾದೊಂದು ನಾದು. ಅವ ಎಡ ಕೊಡುದು. ಎಡ ಕೊಡು. ಅದು ಹಾಗಾದರೆ ಅದು ಮೃದಂಗ ಬಾರಿಸು. ಹೌದು. ಈಗೆಲ್ಲ ಕುಣಿತಿರುವಾಗ ನಿಮ್ಮ ಗಂಡ ಪುನಃ ಹೇಳಿದ್ರು, ಏ ಸಾಕು ಇಲ್ಲಿ. ಅದು ಯಾಕೆ ಅವ್ರು ನೋಡ್ಲಿಕ್ಕೆ ಆಗ್ಲಿಲ್ವಾ? ಇಲ್ಲ, ನಿಮ್ಮ ಗಂಡ ಇವತ್ತೇ ಎಲ್ಲ ಕುಣಿದ್ರೆ ನೀವು ನಾಳೆ ಏನು ಮಾಡ್ತೀವಿ? ಹೌದು. ಸ್ವರ್ಗಲೋಕದಲ್ಲಿ ನಿಮಗೆ ಒಂದು ತ್ರಿಗುಡ ತಾಳ ಕೊಟ್ರೆ ಸಾಕು, ನಿಲ್ಲಿಕ್ಕೆ ಗೊತ್ತಿಲ್ಲ. ನಿಮ್ಮ ಗಂಡ ಬೈದದ್ದು ಅವರಿಗೆ. ಅದನ್ನು ಪುಸ್ತಕದಿಂದ ಹೊರಸಿದ್ರೆ ಇಲ್ಲ, ವರಸಿದ್ರೆ ಅವರು ಕೇಳ್ತಾರೆ, ನಿಂತಿಗೆ ನೋಡ್ತಾರೆ. ಹೌದಾ? ಹೌದು. ಹಾಗಾದ್ರೆ ಒಂದು ಕೆಲಸ ಮಾಡು, ಮುಂದಿನ ಅಭ್ಯಾಸಗಳಿಗೆ ಆ ತಾಳವನ್ನು ಬಿಟ್ಬಿಡು. ಬಟ್ಟೆ ತೆಗೆದಾಕು. ನನ್ನಲ್ಲಿ ಹೇಳಿದ್ರೆ ಆಗ್ಲಿಕ್ಕಿಲ್ಲಮ್ಮ. ಗುರುಗಳು ಎಲ್ಲ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅಮ್ಮ ಅವರು ಹೇಳಿದ್ರ ಸಾಕು ನಿಲ್ಲಿಸಿ ಅಂತ ಹೇಳಿ. ಮತ್ತೇನಾಯ್ತು? ಪಟ್ಟಣದಲ್ಲಿ ಕೂತಿದ್ರು, ನನ್ನಲ್ಲಿ ಹೇಳಿದ್ರು ಇವತ್ತಿನ ಸಭೆಯಲ್ಲಿ ನಾವು ವಿಸರ್ಜನೆ ಮಾಡುವ. ಕಲಿಸ ಸಭೆಯಲ್ಲಿ ವಿಸರ್ಜನೆ ಮಾಡುವುದಲ್ಲ, ಸಭಾ ಕಲಾಪವನ್ನು ವಿಸರ್ಜಿಸಿ ಮಾಡು. ನಾಳೆಗೆ ಮಾಡ್ಲಿಕ್ಕೆ ನಾಳೆಗೆ ಸಿದ್ಧರಾಗುವ. ಸಾಗುವ. ಎಲ್ಲ ಹೋದ ತಕ್ಷಣ ನಿಮ್ಮ ಗಂಡ ಹೀಗೆ ಕುಳಿತಿರುವಾಗ ಅಮ್ಮ ಬಂದಲ್ಲ ಒಬ್ಬ ಪಕ್ಷಿ ಪ್ರಮೋದದಲ್ಲಿದ್ದೇವೆ, ಸಂತೋಷದಲ್ಲಿದ್ದೇವೆ. ಅಷ್ಟೊತ್ತಿಗೆ ಎಲ್ಲಿದ್ದೆ ಅನ್ನೊಂದು ಪಾಸ್ಕಿ ಅಂತದ್ದಿಲ್ಲುವ ಲೋಕದಲ್ಲಿ ಹೇಗಿತ್ತದು? ಪಾಸ್ಕಿ ಹೇಗಿತ್ತದು ನೋಡ್ಲಿಕ್ಕೆ? ರೆಕ್ಕೆ ಇದ್ದದ್ದು. ಎಲ್ಲಿ? ಹಾರಾಡಿ ಬರುದು. ಹಾರಾಡಿಯಿಂದ ಬರುದು. ಹಾರಾಡಿಯಿಂದ ಬರುದಲ್ಲ, ಹಾರಾಡಿಕೊಂಡು ಬಂದದ್ದು ಪಾಸ್ಕಿ. ಪಸ್ಕಿ ಅಲ್ಲ, ಅದು ಪಕ್ಷಿ. ಹೌದು. ಕೊಕ್ಕಿತ್ತು. ಮತ್ತೆ ಪಕ್ಷಿಗೆ ಕೊಕ್ಕಿರುವುದಿಲ್ಲ. ಕೆಲವು ಕೊಕ್ಕಿದ್ದ ಪಕ್ಷಿಗಳು ಇಲ್ಲ, ಕೊಕ್ಕಿದ್ದ ಪಕ್ಷಿ ಇದು. ಸರಿ. ಹಾಗಾದ್ರೆ ಪಕ್ಷಿ ಎಂಬುದು ನಿಶ್ಚಯ ಆಯ್ತು. ಹೌದು. ಕೊಕ್ಕಿದೆ, ರೆಕ್ಕೆ ಇದೆ. ಹೌದು. ಹಾರಾಡಿಕೊಂಡು ಬಂತು. ಎಲ್ಲರೂ ಹೇಳ್ತಾ ಇದ್ರು ಗಾರ್ಡ ಬಂದ ಗಾರ್ಡ ಬಂದ. ಗಾರ್ಡ ಬಂದ ಗಾರ್ಡ ಅಲ್ಲ, ಅದು ಗರುಡ ಇರ್ಬೇಕು. ಗಾರ್ಡ ಇರ್ಬೇಕು. ನನಗೆ ಗೊತ್ತಾಗ್ಲಿಲ್ಲ, ನಾವು ದೂರದಲ್ಲಿ ಇದ್ದದ್ದು. ಹೌದೌದು. ಬಂದವನೇ ನಿಮ್ಮ ಗಂಡನ ಹತ್ತಿರ ನಿಂತದ್ದು. ಪಕ್ಷಿ ಎಲ್ಲ ರಾಜಸ್ಥಾನಕ್ಕೆ ಯಾಕೆ ಬರ್ತದ ಗೊತ್ತಿಲ್ಲಮ್ಮ. ನಿಮ್ಮ ಗಂಡನ ಹತ್ತಿರ ನಿಂತು ಎರಡು ಶಬ್ದ ಮಾತಾಡಿದ್ದು. ಅವನು ಕೇಳಿದ್ದು ನಿಮ್ಮ ಗಂಡನ ಹತ್ರ, ನಿನ್ನ ಅಪ್ಪನ ಎದೆಯ ಮೇಲೆ ಕೂತದ್ದ ನೀನು, ಹೌದಾ? ಎಲ್ಲಿ? ಪೀಠದಲ್ಲಿ ಕೂತಾಗ ಕೇಳುದು. ಏನಾಯ್ತು? ಮಾತು ನಿಂತೋಯ್ತಾ? ನೀನು ಯಾರಲ್ಲಿ ಮಾತಾಡುದ? ಮುಖ ನೋಡ್ತೀನಿ, ಮಾತಾಡು. ಬಾಯಿ ಬರೋದಿಲ್ವಾ? ನಿಮ್ಮ ಗಂಡನಿಗೆ ಹೇಳಿದ್ದು ಇದು ನಿಮ್ದು ಅಭಿನಯ. ನನಗೆ ಮಾತಾಡಿದಲ್ಲ. ಇಲ್ಲ, ನನಗೆ ಅದು ಅಭಿನಯ ವಿಷಯ ಸಿಗುದಿಲ್ಲ. ನನಗೆ ಸಾಗಿ ತುಂಬ ಹೊತ್ತು ಚಿಂತಾಕ್ರಾಂತಳಾಗಿ ನಿಮಗೆಲ್ಲ ಹಾಗೆ ಹೇಳ್ತಾರೆ. ನನಗೆ ಯೋಚನೆ ಆಗಲಿಲ್ಲ. ನನಗೆ ಭಾವನೆ ಬಂದದ್ದು. ಭಾವನೆ ಇಲ್ಲದಿದ್ರೆ ವಿಷಯ ಸಿಗುದಿಲ್ಲ. ವಿಷಯ ಇಲ್ಲದಿದ್ರೆ ಮುಂದೆ ಹೋಗುದಿಲ್ಲ. ನನಗೆ ವಿಷಯ ಸಿಗಬೇಕಾದ್ರೆ ಭಾವನೆ ಬರಬೇಕು. ಇಷ್ಟನ್ನು ಬಂದು ನನ್ನ ಗಂಡನ ಮುಂದೆ ನಿಂತು ಮಾತನಾಡಿ ಗಂಡನನ್ನು ವಿಚಾರಿಸಿಕೊಂಡು. ಹೌದು. ಅಷ್ಟೊತ್ತಿಗೆ ನಿಮ್ಮ ಗಂಡ ಹೇಳಿ ಮಾತಾಡ್ಲಿಕ್ಕಿಲ್ಲ. ಯಾರು ಮಾತಾಡ್ಲಿಕ್ಕಿಲ್ಲ? ಯಾಕೆ? ಸಮಗಾರ ಹತ್ರ ಮಾತಾಡ್ಬೇಕಲ್ಲ. ಹೌದು, ಅವರು ಶೆಟ್ಟಿಗಾರರು ಮಾತಾಡ್ತಾರೆ. ಅವರು ಅವ್ರು ಸಮಾಜದ ಹತ್ರ ಮಾತಾಡ್ಬೇಕು. ಪಕ್ಷಿ ಹತ್ರ ಮಾತಾಡ್ಬೇಕು. ಪಕ್ಷಿ ಹತ್ರ ನೀನು ಎಲ್ಲಿಂದ ಬಂದದ್ದ? ನಿನಗೆ ಎಂತ ಕೆಲಸ ಉಂಟಿಲ್ಲ? ಅದಕ್ಕೆ ಅವ ಹೇಳಿದೆ, ನಾನು ನಿನ್ನಲ್ಲಿ ಮಾತಾಡ್ಲಿಕ್ಕೆ ಬಂದದ್ದಲ್ಲ, ನಾವೇನಿದ್ರು ಪಿಟ್ಟು ಮಾಡುವ ಅಂತ ಹೇಳಿ.
ಪಕ್ಷಿ ಹೇಳಿದ್ದು ದೇವತೆಗಳೆಲ್ಲ ಸೋತು ಓಡಿದ್ರು. ಹಾ. ಆ ನಂತರ ಬಂದಂತ ಈ ಹಕ್ಕಿ ಹೇಳಿದ್ದು ನಮ್ಮವರು ಯುದ್ಧಕ್ಕೆ ಆಹ್ವಾನ ಮಾಡಿತ್ತು. ಪೆಟ್ಟು ಮಾಡುವ ಅಂತ. ನಮ್ಮವರು ಹೋಗಿರ್ಲಿಕ್ಕೆ ಇಲ್ಲ, ಅವರು ಹೇಳಿದ್ರು ನಿನಗೆ ಶಾರ್ಪ್ ಜ್ಞಾನ ಇಲ್ವಾ, ಯಾರಲ್ಲಿ ನೀನು ಮಾತಾಡು ಅಂತ. ಶಾರ್ಪ್ ಜ್ಞಾನ ಸ್ವಸ್ವರೂಪ ಜ್ಞಾನ ಇಲ್ವಾ? ಅದಲ್ಲ, ಸ್ವಲ್ಪ ಸ್ವಸ್ವರೂಪ ಜ್ಞಾನ ಇಲ್ವಾ ನಿನಗೆ? ನೀನು ನಮ್ಮಲ್ಲಿ ಎಲ್ಲ ನಿನಗೆ ಇದು ಬೇಡ, ಹೋಗು ಇಲ್ಲಿಂದ ಅಂತ. ಅವ ಹೇಳಿದ ಹೋಗ್ಲಿಕ್ಕೆ ಬಂದದ್ದಲ್ಲ, ಏನಿದ್ರು ಮುಗಿಸಿಯೇ ಹೋಗುದು ನಾನು ಅಂತ. ಹೇಳಿದ ತಕ್ಷಣ ನಿಮ್ಮ ಗಂಡ ಎದುರು ಒಂದು ಕೊಟ್ಟು ಅವ್ರು ಎದ್ದು ಕೊಡ್ಬೇಕು ಅಂತ ಇರ್ಲಿಲ್ಲ, ಕೂತಲ್ಲೇ ಕೊಟ್ಟರು ಸಾಕಿತ್ತು. ಹೌದು, ಅಲ್ಲಿಗೆ ಅವ ಅಲ್ಲಿಂದ ಒಂದು ಕೊಟ್ಟಿದ್ದಾನೆ. ತಿರುಗಿ ಸಾಲ ಇಟ್ಟುಕೊಳ್ಳಿಲ್ಲ. ಕೊಟ್ಟ ತಕ್ಷಣ ನಿಮ್ಮ ಗಂಡ ಅಲ್ಲಿಗೆ ಕೂತು ಇದ್ರಲ್ವೇನಾ? ಇಲ್ಲ, ಮೇಲೆ ಕೂತ ಅವರು ಎದ್ದು ನಿಂತಿದ್ರು. ಆಮೇಲೆ ಅವ ಕೊಟ್ಟಲ್ಲಿಗೆ ಕೆಳಗೆ ಕೂತು. ನಾನು ಎನಿಸಿದೆ ಈ ಸಲ ಅವ್ರದ್ದು ಕೂತ್ಕೊಂಡು ಹೊಸ ರೀತಿಯ ಪೆಟ್ಟಿರ್ಬೋದು ಅಂತ. ಇರ್ಬೋದು ಹೇಳಿಕ ಯುದ್ಧ ತಂತ್ರಗಳು ನಾನಾ ವಿಧವಾಗಿರ್ತವೆ. ನಾನು ಹೇಳಲಿಕ್ಕಿಲ್ಲ, ಚೆನ್ನಾಗಿ ಶೆಟ್ಟಿಕಾರರು. ಹೌದೌದು. ಮತ್ತೆ ಏನ್ ಮಾಡಿದ್ರು? ಎಂತದ್ದು ಮಾಡುದು, ಸ್ವಲ್ಪ ಹೊತ್ತು ಕಾಡಿದಾಗ ಅಮ್ಮ ಕೂತಲ್ಲಿಂದ ಅಲ್ಲಿಗೆ ಮಲಗಿದ್ದು. ಏನು ಮಲಗಿ? ನಾನು ಎನಿಸಿದೆ ಮಲಗಿಕೊಂಡು ಹೊಸ ರೀತಿಯ ಪೆಟ್ಟಿರ್ಬೋದು. ನಿನಗೆ ತಲೆಗೆ ಹೋಯ್ತದು. ನಿಮ್ಮ ಗಂಡ ಅಲ್ವಾ? ಸರಿ ಬಿಡ್ಲಿಕ್ಕಿಲ್ಲ ಅದು. ಎಂತದಮ್ಮ? ಮತ್ತೆ ನಿನ್ನ ಧೈರ್ಯ ಉಂಟು ಅವ್ರಿಗೆ. ನೀನಿದ್ಯಲ್ಲ ಬೆಂಗಡಿಯಲ್ಲಿ. ಅಮ್ಮ ಎಂತದಮ್ಮ, ಎಷ್ಟೊತ್ತಾದ್ರೂ ಹೇಳುದಿಲ್ಲ ಇವತ್ತು. ನಾನು ಹೋಗಿ ಎಬ್ಬಿಸಿದೆ, ಎಬ್ಬುದು ಕಾಣುದಿಲ್ಲ. ಎಷ್ಟು ಎಬ್ಬಿಸಿದ್ರು ಎಬ್ಬುದಿಲ್ಲ. ಎಬ್ಬುದಲ್ವ? ಹೇಳು, ಮೇಲೆ ಹೇಳು. ನಾನು ಈಗ ಹೇಳ್ತಾರೆ, ಈಗ ಎಬ್ಬುದಿಲ್ಲ. ಮತ್ತೆ ಹಾಗಾದ್ರೆ ಈಗ ಅವರು ಮಲಗಿದ್ರು, ಹೇಳಲಿಕ್ಕಾಗ್ಲಿಲ್ಲ, ಎದುರುಗಡೆ ವಿರೋಧಿ ಇದ್ದಾನೆ, ನೀನು ಹೋಗಿ ಶುಶ್ರೂಷೆ ಮಾಡಬೇಡ. ಶುಶ್ರೂಷೆ ಮಾಡುವಂತ ನಾನು ಹೋದೆ, ಶುಶ್ರೂಷೆ ಮಾಡುವಂತ ಹೋದೆ ಅಲ್ಲಿಗೆ. ಹಾಗಲ್ಲ, ನಾನು ಹೇಳಿದ್ದೇ ಬೇರೆ, ನಿನಗೆ ಅರ್ಥ ಆಗೋದು ಬೇರೆ. ಶುಶ್ರೂಷೆ ಅಂದ್ರೆ ಆರೈಕೆ. ಹೋಗುದು, ಸ್ವಲ್ಪ ಗಾಳಿ ಹಾಕುದು, ಕಾಲು ಒತ್ತುವುದು, ಇದೆಲ್ಲ ಮಾಡ್ಲಿಲ್ವಾ? ಮಲಗಿದವರ ಕಾಲೆಲ್ಲಿಗೆ ಒತ್ತುವುದು. ಹೀಗೆ ಹೋಗಿ ಹತ್ತಿರ ಹೋಗಿ ನೋಡ್ತೇನಮ್ಮ, ಇಷ್ಟು ಉದ್ದ ನಾಳೆಗೆ ಹೊರಗೆ ಹಾಕಿ. ಏನಾಯ್ತಾ? ಏನಾಗಲಿಲ್ಲ. ನಾಳೆಗೆ ಅದೇ ಹೊರಗೆ ಹಾಕಿ ಹೆದರಿಕೆ ಆಗ್ತದ? ಹೆದರಬೇಡಿ ಅಮ್ಮ, ಏನಾಗಲಿಲ್ಲ. ಏನಾಗಲಿಲ್ಲ. ಇಷ್ಟು ಉದ್ದ ಸತ್ಯ ಹೇಳು, ಏನಾಗಲಿಲ್ಲ. ಏನಾಗಲಿಲ್ಲ. ಸಮಾಧಾನ ಆಯ್ತು. ನಮ್ಮ ರಾಯರಿಗೆ ಹೇಳ್ತಾರೆ ಸ್ವಲ್ಪ ಹೇಳ್ತಾರೆ. ನಾನು ಹಾಗೆ ಕಾದೆ, ಹೇಳುದು ಕಾಣಲಿಲ್ಲ. ಮತ್ತೊಮ್ಮೆ ಹೋಗಿ ನೋಡ್ತೇನಮ್ಮ, ಗಾಳಿಯಲ್ಲಿ ಹಾಕಿದ್ಯಾ? ಗಾಳಿ ಎಷ್ಟು ಹಾಕಿದ್ರು ನಿಮ್ಮ ಗಂಡ ಹೇಳೋದಿಲ್ಲ. ಯಾಕ? ಕಾರಣ